ಎರಡು ವಿಚಾರನ ನಾನು ನನ್ನ ಇಲಾಖೆಯಿಂದ ಎರಡು ವಿಚಾರಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಒಂದು PUC ರಿಸಲ್ಟ್ ಆದಮೇಲೆ ನಾವೆಲ್ಲ ಭೇಟಿ ಮಾಡಿದ ಮೇಲೆ ತಮಗೆಲ್ಲ ಅವತ್ತು ಎಷ್ಟು ಪರ್ಸೆಂಟ್ ಬಂತು ಏನು ಮತ್ತು ಯಾವ ರೀತಿ ನಾವು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮು ನಾವು ಕಂಡಕ್ಟ್ ಮಾಡ್ತೀವಿ ಅಂತ. ಮತ್ತು ಇನ್ನೊಂದು 1ನೇ ಕ್ಲಾಸಿಗೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಏಜ್ ರಿಲ್ಯಾಕ್ಸೇಷನ್ದು ವಿಚಾರದ ಬಗ್ಗೆ ನಾನು ಆ ಸತಿನೂ ಕೂಡ ನಾನು ಹೇಳಿದ್ದೆ. ಸೊ ಅದರೊಳಗೆ ಸ್ವಲ್ಪ ಗೊಂದಲನೂ ಆಯಿತು. ನಮಗೆಲ್ಲ ಗೊತ್ತಿದೆ, ನೀವೆಲ್ಲ ಸ್ನೇಹಿತರು ಮನೆಗೂ ಕೂಡ ಬಂದಿದ್ರಿ. ಆ ಎಪಿಸೋಡ್ನ ನಾನೇನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ. ಬಟ್ ಐ ಹ್ಯಾವ್ ಟು ರನ್ ಮೈ ಬಿಸ್ನೆಸ್, ಐ ಹ್ಯಾವ್ ಎ ಡ್ಯೂಟಿ. ನನ್ನ ರೆಸ್ಪಾನ್ಸಿಬಿಲಿಟಿ ನನಗೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಯಾವುದಕ್ಕೂ ಇದು ಮಾಡೋದಕ್ಕಾಗೋದಿಲ್ಲ. ನಾವೊಂದು ರೂಲ್ಸ್ನ ಅಮೆಂಡ್ಮೆಂಟ್ ಮಾಡಿ ಏನೋ ಒಂದು ಕಾನೂನು ತಂದಾಗ ಅದು ಎಲ್ಲರಿಗೂ ಸರಿಯಾಗಬೇಕು. ನ್ಯೂನತೆಗಳು ನನ್ನಿಂದ ಕ್ರಿಯೇಟ್ ಆಗೋದಿಲ್ಲ. ಪಾಸ್ಟ್ ಆಗಿತ್ತು ಅಂದರೆ ಸರಿ ಮಾಡೋದಕ್ಕೆ ನಾನು ಇಲ್ಲಿರೋದ್ರಿಂದ. ಮೊದಲನೇದಾಗಿ ನನಗೆ ಸೆಕೆಂಡ್ ಇಯರ್ PUC ರಿಸಲ್ಟ್ ಬಂದ ಮೇಲೆ ಮಕ್ಕಳಿಗೆ 2ನೇ ಆಪ್ಷನ್ನು, ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್ ಕೊಟ್ಟಾದಮೇಲೆ ನನಗೆ ತುಂಬ ಚೆನ್ನಾಗಿ ಮಕ್ಕಳ ರಿಯಾಕ್ಷನ್ನು, ಪಾಸ್ ಆಗದೇ ಇರೋರು, ನಾನು ಫೇಲ್ ಅಂತ ಹೇಳೋದಿಲ್ಲ, ಅದಕ್ಕೆ ನಾನು ಅವತ್ತು ಹೇಳಿದೆ ಯಾರೂ ಫೇಲ್ ಆಗಿಲ್ಲ, ಕೆಲವರು ಇನ್ನೂ ಪಾಸ್ ಆಗಿಲ್ಲ ಅಂಥೇಳಿ ಅವತ್ತು ಹೇಳಿದೆ. ಇವತ್ತು ಕೂಡ ಅದೇ ಮಾತು ಮೇಲೆ ಸೊ ಅವರಿಗೆ ಪಾಸ್ ಆಗಲಿಕ್ಕೆ ಅವರಿಗೆ ಅವಕಾಶಗಳನ್ನು ಸೆಕೆಂಡು ಥರ್ಡು ಎಕ್ಸಾಮು ಕೊಟ್ಟಿರೋದ್ರಿಂದ ಎನ್ರೋಲ್ಮೆಂಟ್ ನಾನು 1 ವೀಕ್ ಆಯ್ತಲ್ಲ ನಾವೆಲ್ಲ ಭೇಟಿ ಮಾಡಿ 1 ವೀಕಲ್ಲೇ ಸುಮಾರು 1,40,000 ಸ್ಟೇಟ್ ಸಬ್ಜೆಕ್ಟಿಗೆ ಹೋಗಿ 1,69,000 ಅಂದರೆ 1,70,000 ಮಕ್ಕಳು ಫೇಲ್ ಆಗಿರಲ್ಲಿ ಈಗ ಎನ್ರೋಲ್ಮೆಂಟ್ ಇವತ್ತಿಗೆ ಅಂದರೆ ನಿನ್ನೆ ಸಾಯಂಕಾಲಕ್ಕೆ ಆಗಿರೋದು 1,56,000 ಮಕ್ಕಳು ಆಗಲೇ ಎನ್ರೋಲ್ಮೆಂಟು ಆಗಿದ್ದಾರೆ. ಅಂದರೆ ಸೆಕೆಂಡ್ ಎಕ್ಸಾಮಿಗೆ ತಗೊಂಡಿರೋರು, ಇದು ಪಾಸ್ ಆಗದೇ ಇರೋರು. ಓಕೆನಾ? 1,70,000 ಮಕ್ಕಳು ಫೇಲ್ ಅಂತ ತಗೊಳ್ಳಿ. ಅದನ್ನು ನಾನು ಒಂದು 700 ಜಾಸ್ತಿ ಹೇಳಿದ್ದೀನಿ. 1,70,000ರಲ್ಲಿ 1,57,000 ಮಕ್ಕಳು ಎನ್ರೋಲ್ಮೆಂಟು ಪಾಸ್ ಆಗದೇ ಇರೋರು ತಗೊಂಡಿದ್ದಾರೆ. ಯಾರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅವರು ಈ ಸತಿ ಸುಮಾರು 70,000. ಸೊ ಅಂದರೆ ಯಾಕೆ 70,000 ತಗೊಂಡ್ರು ಅಂದರೆ ತಾವು ನೋಡಿದ್ರಿ CET ಅವರು ಮುಂದೆ ಹಾಕಿದ್ರು, ಅವರು ನಮಗೋಸ್ಕರನೇ CETನ 2ನೇ ಎಕ್ಸಾಮಲ್ಲಿ ಪಾಸಾಗಿ ಅವ್ರು CETಗೆ ಎಕ್ಸಾಮ್ ರಿಸಲ್ಟ್ ಬರುತ್ತಲ್ಲ ಮುಂದಿನ ತಿಂಗಳು, ಅವರು 20ನೇ ತಾರೀಕು ರಿಸಲ್ಟ್ ಬರುತ್ತೆ, ನಮ್ಮದು 18ನೇ ತಾರೀಕಿಗೆ ಈ ರಿಸಲ್ಟ್ ಬರುತ್ತೆ. ಸೊ ದಟ್ ದೇ ಕೆನ್ ಗೋ ಫಾರ್ ಹೈಯರ್ ಸ್ಟಡೀಸಿಗೆ. ಕೆಲವರು 49% ಇರುತ್ತೆ, ಕ್ವಾಲಿಫಿಕೇಷನಿಗೆ 50 ಬೇಕು ಅಂದರೆ ಅವ್ರು ಮತ್ತೆ ಎಕ್ಸಾಮ್ ತೊಗೊಂಡು ಜಾಸ್ತಿ ಮಾರ್ಕ್ಸ್ ತೊಗೊಂಡು ಕ್ವಾಲಿಫೈ ಆಗೋದಕ್ಕೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ CET ಅವರು ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಅವರು ಕೂತ್ಕೊಂಡು ಮಾಡಿರೋದ್ರೆ ಇಟ್ಸ್ ಅ ವೆರಿ ಗುಡ್ ಅಡ್ವಾಂಟೇಜ್ ಫಾರ್ ಆಲ್ ದ ಚಿಲ್ಡ್ರನ್ಸ್. ಸೊ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸುಮಾರು 70,000 ಮಕ್ಕಳು ಇವತ್ತುವರೆಗೂ. ನಾಳೆ ಲಾಸ್ಟ್ ಡೇ ಇದೆ ಫಾರ್ ಟೇಕಿಂಗ್ ಅಪ್ ದ ಎಕ್ಸಾಮ್. ನಾಳೆ ಲಾಸ್ಟ್ ಇರೋದ್ರಿಂದ ನಾಳೆ ಸಾಯಂಕಾಲದೊಳಗೆ ಇನ್ನೂ ಎಷ್ಟು ಇಂಪ್ರೂವ್ ಆಗುತ್ತೆ ನೋಡೋಣ. ಅಬೌಟ್ 92% ಆಫ್ ಪಾಸ್ ಆಗದೆ ಇರೋ ಮಕ್ಕಳು ಎನ್ರೋಲ್ಮೆಂಟ್ ತೊಗೊಂಡಿದ್ದಾರೆ. ಅವ್ರು ತೊಗೊಂಡಿಲ್ಲ ಅಂದ್ರೂ ಎಕ್ಸಾಮ್ ಭಾಳ ಹತ್ತಿರ ಇರೋದ್ರಿಂದ ದೇ ಕ್ಯಾನ್ ಸ್ಟಿಲ್ ಟೇಕ್ ಥರ್ಡ್ ಎಕ್ಸಾಮ್ ಆಲ್ಸೋ ಲೇಟರ್. ಸೊ ಅವರಿಗೆ ತುಂಬ ಆಪ್ಷನ್ಸ್ ಇದೆ. ಆಮೇಲೆ ಈ ಸತಿ ನಾನು ಹೇಳಿದ್ದೀನಿ, ಅದು ಭಾಳ ಖುಷಿ ಆಯಿತು. ಕೆಲವರೆಲ್ಲ ಮಕ್ಕಳು ನನಗೆ ಬಂದು ಮಾತಾಡಿರೋ ರೀತಿ ನೋಡಿದರೆ ಭಾಳ ಸಂತೋಷನೂ ಆಗುತ್ತೆ. ಫೀಸ್ ಈ ವರ್ಷಕ್ಕೆ ಮಾತ್ರ ನಾವು ಏನು ತಗೊಳ್ತಾ ಇಲ್ಲ, ಅದನ್ನು ತುಂಬ ಜನರು ವೆಲ್ಕಮ್ ಮಾಡಿದ್ದಾರೆ. ಯಾಕೆಂದರೆ ಯೂಶ್ವಲಿ ಪಾಪ ಬಡವರು ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಇರೋರೇ ಫೇಲ್ ಆಗಿರ್ತಕ್ಕಂಥದ್ದು ಎದ್ದು ಕಾಣಿಸೋದ್ರಿಂದ ಅವರಿಗೆ ಕ್ವಾಲಿಟಿ ಇಂಪ್ರೂವ್ ಮಾಡೋದು ಒಂದು ಭಾಗ ಆದರೆ ಇದನ್ನು ಕೂಡ ನಮಗೆ ಭಾಳ ಮುಖ್ಯ ಆಗುತ್ತೆ. ಆರ್ಥಿಕವಾಗಿ ಅವ್ರಿಗೆ ಫ್ರೀಡಮ್ ಇರುತ್ತೆ, ಮನೇಲಿ ಪ್ರೆಷರ್ ಇರೋದಿಲ್ಲ, ಆರ್ಥಿಕ ಪ್ರೆಷರ್ ಇರೋದಿಲ್ಲ, ಆರಾಮಾಗಿ ಹೋಗಿ ಎಕ್ಸಾಮ್ ಕಟ್ಕೊಳ್ಳೋದು. ಇದ್ರ ಜೊತೆಗೆ ನಾವೀಗಾಗಲೇ ರೆಮಿಡಿಯಲ್ ಕ್ಲಾಸಸ್ ಅಂದರೆ ಅವರಿಗೆ ಬೆಳಗ್ಗೆ, ನಾನು ಅವತ್ತು ಹೇಳಿದೆ ಗೊತ್ತಲ್ಲ, ಬೇರೆ ಬೇರೆ ಕಡೆಗೆಲ್ಲ ಬೆಳಗ್ಗೆ ಸಾಯಂಕಾಲ ಕ್ಲಾಸಸ್ನ ಈಗ ಆಗಲೇ ತೊಗೊಳ್ತಾ ಇದ್ದಾರೆ. ಅವತ್ತು ಏನು ರಿಸಲ್ಟ್ ಬಂತು ಮಾರನೇ ದಿವಸದಿಂದನೇ ಮತ್ತು ಹೋಗಿ ಅವ್ರನ್ನ ಮನೆಗೆ ಹೋಗಿ, ಇಲ್ಲ ನೀವು ಬನ್ನಿ ರೆಮಿಡಿಯಲ್ ಕ್ಲಾಸಸ್ಸಿಗೂ ಬರಬೇಕು, ಎಕ್ಸಾಮು ತೊಗೊಳ್ಳಿ ಅಂತ ಹೇಳಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಟೀಚರ್ಸಿಂದ ಹಿಡಿದು ಆಲ್ ಆಫೀಸರ್ಸ್, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ತಾಲೂಕು ಲೆವೆಲಲ್ಲಿ ಎಲ್ಲೆಲ್ಲಿ ಕಾಲೇಜಸ್ ಇದೆ ಎಲ್ಲದೂ ಕೂಡ ನಾವು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ CDC ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಏನಿರ್ತದೆ ಅವರಿಗೂ ಕೂಡ ಇನ್ಫಾರ್ಮ್ ಮಾಡಿದ್ದೀವಿ. ಮತ್ತು ಪೇರೆಂಟ್ಸ್ ಮೀಟಿಂಗು ಕೂಡ ಮೀಟಿಂಗ್ ಮಾಡಿ ಎಲ್ಲ ನಮ್ಮ ಆಫೀಸರ್ಸು ಅದು ಕೂಡ ನಡೀತಾ ಇದೆ. ಮತ್ತು ಮಾರ್ಕ್ಸ್ ಎಕ್ಸಾಮ್ಸ್ ಫೀಡ್ಬ್ಯಾಕ್ ಏನಿದು, ಸಾರಿ ಮಾರ್ಕ್ ಎಕ್ಸಾಮ್, ಮಾರ್ಕ್ಸ್ ಅಂತ
ಮಾಕ್ ಎಕ್ಸಾಮ್ ಅಂದರೆ ಅವ್ರಿಗೆ ಮತ್ತೆ ಈಗ ಎಕ್ಸಾಮ್ನ ಯಾವ ರೀತಿ ಬರಬೇಕು, ಮಾಕ್ ಎಕ್ಸಾಮ್ ಮಾಡಿಸ್ತಾರಲ್ಲ ಸುಮ್ಮನೆ ಕ್ಲಾಸಲ್ಲಿ, ಅದನ್ನು ಕೂಡ ರೆಗ್ಯುಲರ್ ಆಗಿ ಮಾಡ್ತಕ್ಕಂಥದ್ದು ಅದು ಕೂಡ ನಡೀತಾ ಇದೆ. ಹೋಮ್ ವರ್ಕು ಇವೆಲ್ಲದೂ ಕೂಡ ಅಂದರೆ ಏನೇನು ಅವರಿಗೆ ರೆಗ್ಯುಲರ್ ಸ್ಕೂಲಿಂಗು ಕಾಲೇಜ್ ಮಾಡ್ಬೇಕಾದ್ರೆ ಏನು ಪ್ರೋಸೆಸ್ ಇದೆ ಅದನ್ನು ಶಾರ್ಟ್ ಗ್ಯಾಪಲ್ಲೇ ಐದರ್ 1 ಸಬ್ಜೆಕ್ಟ್ 2 ಸಬ್ಜೆಕ್ಟ್ 3 ಸಬ್ಜೆಕ್ಟ್ ಆರ್ ಆಲ್ ಸಬ್ಜೆಕ್ಟ್ ಡಿಪೆಂಡಿಂಗ್ ಆನ್ ವಾಟ್ ದೇ ಹ್ಯಾವ್ ನಾಟ್ ಎಟ್ ಪಾಸ್ಟ್ ಅವರಿಗೂ ಕೂಡ ಸಹಾಯ ಆಗ್ತಕ್ಕಂಥದ್ದನ್ನು ನಾವು ಮಾಡಿರೋದು. ಐ ಥಿಂಕ್ ಪ್ರೋಗ್ರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ಯಾರಲಲಿ ಆಲ್ರೆಡಿ ನಾನು ಅವತ್ತು ಕೂಡ ತಮಗೆ ಹೇಳಿದ್ದೆ, SSLCಯಲ್ಲಿ ಮಾಧ್ಯಮದಲ್ಲಿ ನೀವು ಎಷ್ಟೋ ಮಕ್ಕಳಿಗೆ ಓದೋಕ್ಕೆ ಬರಲ್ಲ, ಅದಕ್ಕೆ ಓದು ಕರ್ನಾಟಕ ಅಂತ ಸ್ಟಾರ್ಟ್ ಮಾಡಿದ್ವಿ. ಮ್ಯಾಥ್ಸ್ ಮಾಡೋದಕ್ಕೆ ಬರಲ್ಲ, ಗಣಿತ ಗಣಕ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಇದೇ ಥರ ಎಲ್ಲ ಹಂತದಲ್ಲೂ ಕೂಡ ನಮ್ಮ ನ್ಯೂನತೆ ಏನಿದೆ ಟೀಚಿಂಗಲ್ಲಿ, ಏನು SSLCಗೆ ನಾವು ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ವಿ. ಈಗ ಐ.ಡಾಟ್ ಅಂತ ಹೇಳಿ ಮಾಡಿದ್ವಿ. ಐ.ಡಾಟ್ ಇಸ್ ಐಕೋಡ್ ಇಸ್ ಪ್ರೋಗ್ರಾಮಿಂಗ್. ಮಕ್ಳಿಗೆ ಪ್ರೋಗ್ರಾಮಿಂಗ್ ಬರಲ್ಲ, ಸುಮ್ಮನೆ ಮೊಬೈಲ್ನ ಕಂಪ್ಯೂಟರ್ನ ಮಿಸ್ಯೂಸ್ ಮಾಡ್ತಾರಂಥೇಳಿ ಅದ್ರ ಬದಲು ಐಕೋಡಿಂಗ್ ಕೊಟ್ಟಾಗ ದಿಲ್ ಸ್ಟಾರ್ಟ್ ಲರ್ನಿಂಗ್ ಈವನ್ ಕೋಡಿಂಗ್. ಈ ಸತಿ ಜೂನ್ ಮೇಲಿಂದ ನಮ್ಮ SSLC ಶುರುವಾದರೆ ಕೋಡಿಂಗ್ ಆಗಲೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಕೋಡಿಂಗನ್ನ ಹೆಂಗೆ ಮಾಡಬೇಕಂತೇಳಿ ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥ ಲೆವೆಲ್ನೂ ಕೂಡ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಇದೇ ಥರ ಪ್ರೋಗ್ರೆಸಿವ್ ಏನು ಅವರಿಗೆ ಸಹಾಯ ಆಗಬೇಕು ಎಜುಕೇಷನಿಗೆ, ಆ ಥರ ಕೆಲವು ಪ್ರೋಗ್ರಾಮ್ಸ್ನ ಈಗಾಗಲೇ ಪ್ಲ್ಯಾನ್ ಅಪ್ ಮಾಡಿದ್ದೀವಿ. ಬಿಫೋರ್ June 1st or 2nd ಕಾಲೇಜ್ ಶುರು ಆಗಸ್ಟಿಗೆ ಅದು ಯಾವ್ದಾವ್ದು ಯೋಜನೆಗಳು ಅಂಥೇಳಿ ಮುಂದೆ ಹೇಳ್ತೀವಿ. ಯಾಕಂದರೆ ಐ ನೀಡ್ ಸಮ್ ಟೈಮ್. ಎಷ್ಟು ಜನರು ಯಾವ ಸಬ್ಜೆಕ್ಟಲ್ಲಿ ಯಾಕೆ ಫೇಲ್ ಆದರು, ಯಾಕೆ ಪಾಸ್ ಆದರು, ಎಷ್ಟು ಪರ್ಸೆಂಟಲ್ಲಿ ಪಾಸ್ ಆದರು, ಎಲ್ಲಿ ಹೆಲ್ಪ್ ಬೇಕು. ಈಗ ಮಾರಲ್ ಸೈನ್ಸ್ ಬರ್ತಾ ಇದೆ, ಅದೇ ರೀತಿ ನಾವು ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥದ್ದು ಕೂಡ ನಾವು ಮಾಡೋದಕ್ಕೆ ನಾವು ಮಾಡಬೇಕಂತ ಹೇಳಿ ನಾವು ಡಿಸೈಡ್ ಮಾಡಿದ್ದೀವಿ. ಸೊ ಲಾಸ್ಟ್ ಇಯರ್ ಬರೀ 42,000 ಮಕ್ಕಳು ಇಂಪ್ರೂವ್ಮೆಂಟಿಗೆ ಎಕ್ಸಾಮಿಗೆ ತೊಗೊಂಡಿದ್ರು. ಈ ಸತಿ 70,000 ಮಕ್ಕಳು. ಯಾಕೆಂದರೆ ಹೋದ ಸತಿ CET ಸೆಕೆಂಡ್ ಎಕ್ಸಾಮ್ ಒಳಗೇ ರಿಸಲ್ಟ್ ಬಂದುಬಿಡ್ತು, ಸೊ ಅವರಿಗೆ ಚಾನ್ಸ್ ತೊಗೊಳ್ಳಿಲ್ಲ. ಈ ಸತಿ ನೋಡಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ. 42,000 ಮಕ್ಕಳು ಹೋದ ಸತಿ ಇಂಪ್ರೂವ್ಮೆಂಟಿಗೆ ತೊಗೊಂಡಿರೋ ಮಕ್ಕಳು. ಅದೇ ಕ್ಯಾಟಗರಿ ಈ ಸತಿ 70,000 ಮಕ್ಕಳು ನಿನ್ನೆಗೆ ತೊಗೊಂಡಿದ್ದಾರೆ. ಅಂದರೆ ಐ ಥಿಂಕ್ ಮೋಸ್ಟ್ಲಿ ನಾಳೆ ಒಳಗೆ ಡಬಲ್ಲು ಆಗ್ಬೋದು. ಜಸ್ಟ್ 2 ದಿವಸ CET ರಿಸಲ್ಟ್ನ ಮುಂದೆ ಹಾಕಿರೋದ್ರಿಂದ ಎಷ್ಟು ಅಡ್ವಾಂಟೇಜ್ ಆಯಿತು ಈ ಮಕ್ಕಳಿಗೆ. ಮೋಸ್ಟ್ಲಿ ಸರ್ಕಾರಿ ಶಾಲೆಯಲ್ಲೇ ನಮ್ಮದು ಸ್ವಲ್ಪ ಡೌನ್ಫಾಲ್ ಇರೋದ್ರಿಂದ ಈ ಮಕ್ಕಳಿಗೆ ಅಡ್ವಾಂಟೇಜ್ ಕೊಡೋದಕ್ಕೆ ನಾನು ಜಸ್ಟ್ ಟೆಲಿಂಗ್ ದ ಡಿಫ್ರೆನ್ಸ್. ಒಂದು ಯಾಕೆಂದರೆ ಇಟ್ಸ್ ವೆರಿ ಪ್ರೋಗ್ರೆಸಿವ್ ಆಗಿ ಕಾಣಿಸ್ತಾ ಇದೆ ಅಂತೇಳಿ ನಾನು ಹೇಳೋದು. ಥರ್ಡ್ ಎಕ್ಸಾಮಿಗೆ ಸಿಗಲ್ಲ, ಯಾಕೆಂದರೆ CET ರಿಸಲ್ಟ್ ಬಂದಿರುತ್ತೆ. ಬಟ್ ಪಾಸ್ ಆಗಲಿಕ್ಕೆ ಅವರಿಗೆ ಅನುಕೂಲ ಆಗೋಕ್ಕೆ ಮತ್ತು ಬೇರೆ ಡಿಗ್ರಿನೋ CET ಇಲ್ಲದೆ ಇರ್ತಕ್ಕಂಥ ಕೋರ್ಸಸ್ಸಿಗೆ ಹೋಗೋದಕ್ಕೆ. ಅಲ್ಲ, ಲಾಸ್ಟ್ ಟೈಮ್ ಮಾಡಿದ್ರು ಎಲ್ಲಿ ಅಂದರೆ ಎಲ್ಲಿ ಖಾಲಿ ಇರ್ತಾವಲ್ಲ ಅದನ್ನು ಕೊಡ್ತಾರೆ. ಬಟ್ ಅದು ಮೇನ್ ಸ್ಟ್ರೀಮಿಗೆ ಬರಲ್ಲ. ಅದು ಮೇನ್ ಸ್ಟ್ರೀಮಿಗೆ ಆಪ್ಷನ್ಸ್ ಕಮ್ಮಿ ಇರುತ್ತೆ ಅಂತ. ಮೇನ್ ಸ್ಟ್ರೀಮಿಗೆ ಕೊಡೋದೇ ಅಲ್ವಾ. ಬಡವರು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ ಅನ್ನೋದನ್ನ, ಇಲ್ಲ ಕಷ್ಟದಲ್ಲಿ ಇರ್ತಕ್ಕಂಥದ್ದು, ಇಲ್ಲಾಂದರೆ ಕಲಿಕೆಯಲ್ಲಿ ಹಿಂದಿರೋರು, ಸರ್ಕಾರದಲ್ಲಿ ಎಲ್ಲದೂ ನಮ್ಮ ಕಂಡೀಷನ್ ಇರೋದ್ರಿಂದ ಎಜುಕೇಷನ್ ರೈಟ್ಸ್ನ ನಾವು ಕೊಡಲೇಬೇಕು, ಇರ್ರೆಸ್ಪೆಕ್ಟಿವ್ ವಾಟ್ ದ ಕ್ವಾಲಿಟಿ ಆಫ್ ದ ಚೈಲ್ಡ್ ಇಸ್. ಅವ್ರನ್ನ ಮೇನ್ ಸ್ಟ್ರೀಮಿಗೆ ಅವಕಾಶಗಳನ್ನು ಕೊಡಬೇಕಲ್ಲ, ಅದೇ ಇಂಪಾರ್ಟೆಂಟ್ ಅಲ್ಲ. 4,000 ಈ ಸತಿ ಇನ್ನೂ ಲೆವೆಲಿಗೆ ಚೆನ್ನಾಗಾಗುತ್ತೆ. ಯಾಕಂದರೆ ಥರ್ಡ್ ಎಕ್ಸಾಮಲ್ಲಿ ಇನ್ನೂ ಚೆನ್ನಾಗಿ ತೊಗೊಂಡು CETಯಲ್ಲಿ ಮಾರ್ಕ್ಸ್ ಹಿಂದೆ ತೊಗೊಂಡ್ರೇನು ಇದರೊಳಗೆ ಇಂಪ್ರೂವ್ ಮಾಡ್ಕೊಂಡು ಮಾಡೋದಕ್ಕೆ ಜಸ್ಟ್ ಹಾಫ್ ಮಾರ್ಕ್ಸ್, ಕ್ವಾರ್ಟರ್ ಮಾರ್ಕ್ಸಲ್ಲೆಲ್ಲ ಸುಮಾರು ಜನರು ಮೇಲ್ದರ್ಜೆಗೆ ಬಂದುಬಿಡ್ತಾರೆ. ಅದಕ್ಕೆ ಈ ಥರ ನಾವು ಕೆಲವು ಕರೆಕ್ಷನ್ಸ್ ಎಲ್ಲ ಮಾಡಿರೋದ್ರಿಂದ ಇದು ಸರಿ ಆಗ್ತದೆ. ಬಟ್ ನಾವು ನೆಕ್ಸ್ಟ್ ಇಯರಿಗೆ ಇನ್ನೂ ಡಿಪಾರ್ಟ್ಮೆಂಟಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ಇನ್ನೂ ಎಕ್ಸಾಮ್ನ, ಯಾಕೆಂದರೆ ಹೋದ ಸತಿ ಒಂದು 20 ದಿವಸ ಲೇಟಾಗಿ ಆಗಿತ್ತು, ಇನ್ನೂ ಏನಾದ್ರು ಮಾಡೋಕ್ಕಾಗತ್ತಾ ಇವಾಗಲಿಂದನೇ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂಥೇಳಿ. ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಅ VC ಇವಾಗ ಎಷ್ಟು ಗಂಟೆಗಮ್ಮ 2:30ಗೆ 2 ಗಂಟೆಗೆ VC ಇಟ್ಟಿದ್ದೀನಿ. ಯಾಕೆ ಅಂತ ಹೇಳಿದರೆ ಈ ಸತಿ ಈಗ ನಾವಂತೂ ಡಿಪಾರ್ಟ್ಮೆಂಟ್ ಇಲ್ಲಿಂದ ಹ್ಯಾಂಡಲ್ ಮಾಡ್ತೀವಿ. ಆ್ಯಕ್ಚುಲಿ DC ಅವರು CO ಅವರು ಇಂಪ್ಲಿಮೆಂಟಿಂಗ್ ಅಥಾರಿಟೀಸ್ ಫಾರ್ ಇನ್ಫ್ರಾಸ್ಟ್ರಕ್ಚರು ಇದೆಲ್ಲ ಅವ್ರು ಇರ್ತಾರೆ. ಈ ಸತಿ ವಿ ಆರ್ ಗೆಟಿಂಗ್ ದೆಮ್ ಆನ್ ಬೋರ್ಡ್ ಆ್ಯಸ್ ಫಾರ್ ಆಸ್ ಇಂಪ್ಲಿಮೆಂಟಿಂಗ್ ವಾಟ್ ಆಸ್ ವಿ ಆರ್ ಸ್ಪೀಕಿಂಗ್. ನಾವೇನು ಮಾತಾಡ್ತಾ ಇದ್ದೀವಿ ಇದಕ್ಕಿಂತ ಹೆಚ್ಚನ್ನು ಕೂಡ ಅವರಿಗೆ ನಾವೆಲ್ಲ ಒಂದು ಸ್ಟ್ರೀಮ್ ಲೈನ್ ಮಾಡ್ಕೊಂಡಿದ್ದೀವಿ. ನೀವು ವೈಯಕ್ತಿಕವಾಗಿ ಹೋಗಬೇಕು, ಥರ್ಡ್ ಎಕ್ಸಾಮಿಗೆ ಎನ್ರೋಲ್ಮೆಂಟಿಗೆ ಎನ್ಕರೇಜ್ ಮಾಡಬೇಕು. ಯಾವ ರೀತಿ ನಾವು ಸ್ಕೂಲ್ನ ಓಪನಿಂಗ್ ಮಾಡಿದಾಗ ಯಾವ ರೀತಿ ಅವ್ರನ್ನ ಮಕ್ಕಳನ್ನ ವೆಲ್ಕಮ್ ಮಾಡಬೇಕು ಅದನ್ನೆಲ್ಲ ಈಗಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ರೆಮಿಡಿಯಲ್ ಕ್ಲಾಸಸ್ನ ಚೆನ್ನಾಗಿ ನಡೀತಾ ಇದೆಯಾ ನೀವು ಚೆಕ್ ಮಾಡಬೇಕು. ಐಮ್ ಟಾಕಿಂಗ್ ಅಬೌಟ್ DC ಮತ್ತು CO ಅವರು ಕೂಡ, ಯಾಕೆಂದರೆ ಡಿಸ್ಟ್ರಿಕ್ಟ್ ಹೆಡ್ ಇರೋದ್ರಿಂದ ಅವ್ರ ಅಡಿಗೆ ಎಲ್ಲ ಡಿಪಾರ್ಟ್ಮೆಂಟ್ಸು ಬರೋದ್ರಿಂದ ಅವ್ರು ಜಾಯಿಂಟಾಗಿ ಮಾಡಿದರೆ ನಮಗೆ ಹೆಲ್ಪ್ ಆಗುತ್ತೆ. ಈ ಸತಿ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಯಾಕೆಂದರೆ ಎಲ್ಲ
ಬಿಫೋರ್ ಸೆಕೆಂಡ್ PUC ಎಕ್ಸಾಮ್ ಆ್ಯಂಡ್ SSLC ಎಕ್ಸಾಮ್ ಎಲ್ಲ DC ಅವ್ರ ಹತ್ರ CO ಅವ್ರ ಹತ್ರ ನಾನು ಕೂಡ VC ಮಾಡಿದೆ. ರೆಗ್ಯುಲರ್ ಆಗಿ PRS ಅವರು ಮತ್ತು ಕಮಿಷನರ್ ಅವರು ಕೂಡ ರೆಗ್ಯುಲರ್ ಆಗಿ ಇದು ಮಾಡೋದ್ರಿಂದ ಇಂಪ್ರೂವ್ ಆಗುತ್ತೆ. ಸುಮಾರಷ್ಟು ಕೆಲವು ವಿಚಾರಗಳನ್ನು ಅಂದರೆ ಮಕ್ಕಳಿಗೆ ಅವಕಾಶಗಳನ್ನು ಕೊರತೆ ಆಗಬಾರ್ದು, ಮ್ಯಾಕ್ಸಿಮಮ್ ಯೂಸ್ ಮಾಡಿಕೊಳ್ಳಿ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಏನೇನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಅವ್ರಿಗೆ ಮೇನ್ ಸ್ಟ್ರೀಮ್. ಅಲ್ಲಿ ಈಗಲೂ ಏನಾಗಿದೆ, ನಮಗೆ ನಮ್ಮ ಮಕ್ಕಳ ಎಜುಕೇಷನ್ ಹಂತ ಏನು ಅಂತ ಗೊತ್ತಾಯ್ತು ಇವಾಗ. ಸೊ ಅದ್ರ ಬಗ್ಗೆ ನಾನು ಹೆಚ್ಚು ಇದ್ರ ಮೇಲೆ ಇಂಪ್ರೂವ್ ಮಾಡೋದಕ್ಕೆ ಏನಾಗಬೇಕು, ಡಿಪಾರ್ಟ್ಮೆಂಟಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಎಕ್ಸಾಮಿನೇಷನ್ ಬೋರ್ಡ್ ಅವರು ಇದ್ದಾರೆ, ಡೈರೆಕ್ಟ್ ಇದ್ದಾರೆ, ನಮ್ಮ PRS ಅವರು ಇದ್ದಾರೆ. SSLCಯಲ್ಲಿ ಅಫ್ಕೋರ್ಸ್ ವಿ ಆರ್ ಹ್ಯಾವಿಂಗ್ ಮೀಟಿಂಗ್ ಕಂಟಿನ್ಯೂ ಮಾಡ್ತೀವಿ. ಯಾಕೆಂದರೆ SSLC ರಿಸಲ್ಟು ಕೂಡ ಐ ಥಿಂಕ್ ಫಸ್ಟ್ ವೀಕಲ್ಲಿ ಬೈ ಸೆಕೆಂಡ್ ಆಫ್ ಸಮಥಿಂಗ್ ಅದನ್ನ ಅನೌನ್ಸ್ ಮಾಡ್ತಾರೆ, ಫಸ್ಟ್ ವೀಕ್ ಆಫ್ ನೆಕ್ಸ್ಟ್ ಮಂತಲ್ಲಿ ಅಂತ ಹೇಳಿದ್ದಾರೆ. ಅದನ್ನ ಅಫಿಷಿಯಲಾಗಿ ಇನ್ನೊಂದು ದಿವಸ ತೊಗೊಳ್ತೀವಿ. ಯಾಕೆಂದರೆ ಇವಾಗ ಬೇಡ ಮಕ್ಕಳಿಗೆ ಆ ಟೆನ್ಷನ್ ಬೇರೆ. ಈಗ ನಮಗೆ ಈ ಸೆಕೆಂಡ್ ಇಯರ್ PUC ಟೆನ್ಷನ್ನೇ ಸಾಕಾಗಿ ಹೋಗಿದೆ. ಅದು ಒಂದು ಭಾಗ. ಮತ್ತೇನಾದ್ರು ಪ್ರಶ್ನೆ ಇದ್ದರೆ ನಾನು ಇದು PUC ತೊಗೊಳ್ತೀನಿ. ದಯವಿಟ್ಟು ಮಾಧ್ಯಮದವರಿಗೆ ನಾನು ಮತ್ತೆ, ಯಾಕೆಂದರೆ ಬ್ರೀಫಿಂಗು ನೀವು ಕೇಳ್ತಾ ಇರ್ತೀರ, ನಾನು ಕೇಳ್ಕೊಳ್ಳೋದು ಈ ಸತಿ ಮತ್ತೆ ಶುಲ್ಕ ಇಲ್ಲ ಮತ್ತು ಎಕ್ಸಾಮಿನೇಷನ್ ಆಪ್ಷನ್ ಇದೆ. ನೀವೊಂದು ಆರ್ಟಿಕಲ್ ಮಾಡಿ ಇದರಿಂದ ಏನು ಉಪಯೋಗ ಆಗುತ್ತೆ. ನೀವು ಹೇಳಿದರೆ 4,000 ಜನರು ಹೋದ ಸತಿ ಇಂಜಿನಿಯರಿಂಗು ಬೇರೆ ಬೇರೆ ಪ್ರೊಫೆಷನಲ್ ಕೋರ್ಸಿಗೆ ಹೋಗಿದ್ದಾರೆ ಅಂತ ನೀವು ಅದು ಬರೆದ್ರೆ ಅದು ಕಾನ್ಫಿಡೆನ್ಸ್ ಲೆವೆಲಿಗೆ ಬರುತ್ತೆ. ಬೇಸಿಕಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ನಾವು ದುಡ್ಡು ಕೂಡ ಖರ್ಚು ಮಾಡೋದ್ರಿಂದ ಅದಕ್ಕೆ ಪರಿವರ್ತನೆ ಆಗಬೇಕಂದ್ರೆ ಮಾಧ್ಯಮದಲ್ಲಿ ಮಾಹಿತಿಯನ್ನು, ಅದಕ್ಕೆ 70,000 ಆಗಿರೋದು. ಅದಕ್ಕೆ ವಿತಿನ್ 7 ಡೇಸಲ್ಲಿ ನೋಡಿ ಎಷ್ಟು ಜನರು ಎನ್ರೋಲ್ಮೆಂಟ್ ತೊಗೊಂಡಿದ್ದಾರೆ ಅಂತ. ಬಟ್ ಹೋದ ಸತಿ ಎನ್ರೋಲ್ಮೆಂಟ್ ಆಗಲಿಲ್ಲ, ಬಿಕಾಸ್ ಅವ್ರಿಗೆ ಗೊತ್ತೇ ಇರಲಿಲ್ಲ ಸೆಕೆಂಡ್ ಎಕ್ಸಾಮ್ ಏನು ಅಂತ ಹೇಳಿ. ಆಮೇಲೆ ಈ ಸತಿ ಅವ್ರು ಏನು ಖುಷಿ ಹೇಳ್ತಾ ಇರೋದಂದರೆ ಬೆಸ್ಟ್ ಆಫ್ 3 ಮಾರ್ಕ್ಸ್ ಇದು. ಈಗ ಫಸ್ಟ್ 60 ಬಂದು, ಸೆಕೆಂಡ್ ಎಕ್ಸಾಮಲ್ಲಿ 80 ಬಂದು, ಥರ್ಡ್ ಎಕ್ಸಾಮಲ್ಲಿ 70 ಬಂದರೆ 80 ತಗೊಳ್ಳೋದು. ಹಾಂ, ಅಲ್ಲ ಏನಾಗುತ್ತೆ ಅವಾಗ ಏನಾಗುತ್ತೆ, ಅದನ್ನು ಕೂಡ ಇವತ್ತು ಬೆಳಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಕಾಡೆಮಿಕ್ ಇಯರ್ನ ಪ್ರೀಪೋನ್ ಮಾಡೋದಕ್ಕೆ. ಬಟ್ ಇಟ್ಸ್ ಅ ವೆರಿ ಡೇಂಜರಸ್. ಅದು ಬರೆಯೋಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ನನ್ನ ಸಿಸ್ಟಮ್ನ ತುಂಬ ಚೇಂಜ್ ಮಾಡಬೇಕು. ಇಟ್ಸ್ ಬಿಕಾಸ್ ಭಾಳ ದೊಡ್ಡ ಡಿಪಾರ್ಟ್ಮೆಂಟ್. 38% ಆಫ್ ಎಂಟೈರ್ ಸ್ಟೇಟ್ ಗೌರ್ಮೆಂಟ್ ನಮ್ಮ ಹತ್ರ ಇರೋದ್ರಿಂದ ನಾನು ಏನೇ ಚೇಂಜ್ ಮಾಡಬೇಕಂದ್ರೆ ಡೇಟ್ಸ್ನ ಭಾಳ ಹುಷಾರ ಮಾಡೋ. ಆಮೇಲೆ ಹಾಂ ಹೌದು, ಹಾಂ. ಬಟ್ ಏನಾಗುತ್ತೆ, ನಾನು ಏನಾದ್ರು ಮಾಡಬೇಕಂದ್ರೆ ಒಂದೊಂದೇ ಮಾಡ್ತಾ ಇದ್ದೀನಿ, ಎಲ್ಲದನ್ನೂ ಒಟ್ಟಿಗೆ ಮಾಡಿ ಅಂದರೆ ಇಷ್ಟು ಮಾಡಿರೋದೇ ಒಂದು. ವಿಲ್ ಟ್ರೈ. ನೀವೇನು ಲಾಸ್ಟ್ ಚೈಲ್ಡ್ ಆಲ್ಸೋ ಅಲ್ಲ, ಒಂದು ನಿಮಿಷ, ಲಾಸ್ಟ್ ಚೈಲ್ಡ್ ಅಲ್ಲ ಗೊತ್ತಾಯ್ತು. ಐ ವಿಲ್ ಟ್ರೈ. ಬಟ್ ಈ ವರ್ಷ ಹಾಂ, ಬಟ್ ಇಲ್ಲ, ಒಳ್ಳೆ ಕಾಲೇಜಿಗೂ ಸಿಗಬೇಕು ಅಂತ ಅವ್ರು ಕೇಳ್ತಾ ಇರೋದು. ಮಾಡೋಣ, ನಾನು ಟ್ರೈ ಮಾಡ್ತೀನಿ. ಬಟ್ ಈ ವರ್ಷಕ್ಕಂತೂ ಆಗಲ್ಲ, ಬಿಕಾಸ್ ಈ ವರ್ಷದ್ದು ಪ್ರೋಸೆಸ್ಸು CET ಇವ್ರದ್ದೆಲ್ಲ ನಾವು ಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ಸ್ ನ್ಯಾಷನಲ್. ಬಟ್ ಎಕ್ಸಾಮ್ ಬರಿಬೇಕಲ್ಲಪ್ಪ. ಎಕ್ಸಾಮ್ ಬರೆದು ನೀವು ಒಂದು ಅರ್ಥ ಮಾಡ್ಕೋಬೇಕು. ಎಕ್ಸಾಮ್ ನಡೆಯುತ್ತೆ, ಆಮೇಲೆ ಸ್ಟಾಪ್ ಗ್ಯಾಪಲ್ಲಿ ಅವ್ರಿಗೆ ಟೈಮ್ ಕೊಟ್ಬಿಟ್ಟು ರಿವ್ಯಾಲ್ಯೂಯೇಷನ್ಗೆ ಕೊಡ್ತೀವಿ. ಅದಾದಮೇಲೆ ಈ ಸತಿ ರಿವ್ಯಾಲ್ಯೂಯೇಷನ್ಗೂ ಹಾಕಿದ್ದಾರೆ. ಮೀನ್ ವೈಲ್ ಎಕ್ಸಾಮು ಕಟ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಎಕ್ಸಾಮಿಗೆ ಫ್ರೀ ಅಲ್ಲ ಈಗ. ಹಾಂ, ಅಲ್ಲ ಅವರು ಪ್ರಚಾರ ಮಾಡ್ತಾರೆ, ನೀವು ಜಾಸ್ತಿ ಮಾಡಿ, ಅದು ಹೆಲ್ಪ್ ಆಗ್ತದೆ ಮುಂದಿನ ವರ್ಷಕ್ಕೆ. ಅವ್ರಿಗಿಂತ ನನಗೆ ಸ್ವಲ್ಪ ಜಾಸ್ತಿ ಕೊಟ್ರಿ, ನಾವು ಮಾಡಿರೋದು ಇದೆಯಾ. ಓಕೆ, ಸೊ ಇದು ಆಸ್ ಫಾರ್ ಅಸ್ ಸೆಕೆಂಡ್ ಇಯರ್ PUC ಇಸ್ ಕನ್ಸರ್ನ್. ಸೊ ಇವಾಗ ನೋಡಿ, ನಾನು ತಮಗೆ ಹೇಳೋದು, ಲೆಟ್ ಅಸ್ ಗೋ ಬ್ಯಾಕ್ ಫ್ರಮ್ ಬಾಟಮ್ ಲೈನ್ನಿಂದ 12th ಸ್ಟ್ಯಾಂಡರ್ಡ್ವರೆಗೂ. ನನ್ನ ಡಿಪಾರ್ಟ್ಮೆಂಟ್ ಅಂದರೆ LKG UKG ಇರಲಿಲ್ಲ, ಈಗ ನಾವು ಇಂಟ್ರಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಕಲಿಕೆಗೆ ಪ್ರೈಮರಿ, ಮಿಡಲ್ ಸ್ಕೂಲು, ಹೈಸ್ಕೂಲ್ ಅಂತ ಏನಾದ್ರು ಕ್ಯಾಟಗರಿ ಮಾಡಿದರೆ ಒಂದೊಂದು ಸೆಕ್ಟರ್ಗೂ ವಿ ಹ್ಯಾವ್ ಇಂಟ್ರಡ್ಯೂಸ್ ಡಿಫ್ರೆಂಟ್ ಕೈಂಡ್ ಆಫ್ ಹೆಲ್ಪ್ ಫಾರ್ ಚಿಲ್ಡ್ರನ್ಸಿಗೆ, ಕಲಿಕೆಗೆ. ಈಗ ಸೆಕೆಂಡ್ ಇಯರ್ PUC, ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUCಗೆ ಮಾಡಬೇಕು. 10ನೇ ಕ್ಲಾಸ್ ಮಕ್ಕಳು ಈಗ 12th ಸ್ಟ್ಯಾಂಡರ್ಡಲ್ಲಿ ಬರೆದು ಮೋಸ್ಟ್ಲಿ ಏನಾದರೂ ಪಾಸ್ ಆಗಿಲ್ಲ ಅಂದರೆ ಮೋಸ್ಟ್ಲಿ ಏನಾಗಿದೆ 10th ಸ್ಟ್ಯಾಂಡರ್ಡ್ ಅಂತ ನೀವು ಯೋಚನೆ ಮಾಡ್ಬೋದು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಇನ್ಮೇಲೆ ಈ 10th ಸ್ಟ್ಯಾಂಡರ್ಡ್ ಅವ್ರು ಕರೆಕ್ಟಾಗಿ ಬಂದವರು ಕಲಿಕೆಗೆ ಅವರಿಗೆ ಚೆನ್ನಾಗಾಗುತ್ತೆ. ಸೊ ಈ ಸ್ಯಾಂಟಿಟಿ ಆಫ್ ಎಕ್ಸಾಮ್ ಏನಿದೆ ಅದು ಕರೆಕ್ಟ್ ಆಯ್ತು, ಇವಾಗ ಒಂದು ಸ್ಟ್ರೀಮ್ ಲೈನ್ ಆಯಿತು. ಸೊ ಇವಾಗ ನಮ್ಮ ಡಿಪಾರ್ಟ್ಮೆಂಟಿಂದ ಕಲಿಕೆಗೆ ನಾವು ಏನು ಕೊಡಬೇಕು ಟೀಚಿಂಗಿಗೆ, ಅದನ್ನು ನಾವು ಚೆನ್ನಾಗಿ ಮಾಡ್ತೀವಿ.
ಅದು ವಿಶ್ವಾಸ ಇಟ್ಕೊಳ್ಳಿ, ಅದು ಒಂದು ಭಾಗ. ನೆಕ್ಸ್ಟು ಕ್ವೆಶ್ಚನ್ನು ಈ 6 years ಮಿನಿಮಮ್ ಏನಿದೆ ಅದನ್ನು ನಾನು ಎಲ್ಲರೂ ಒತ್ತಡವನ್ನು ಕೊಡ್ತಾಯಿದ್ರು. ಪಾಪ ಪೇರೆಂಟ್ಸು ಮಕ್ಕಳಿಗೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಮಕ್ಕಳಿಗೆ ದಯವಿಟ್ಟು ಪೇರೆಂಟ್ಸಿಗೆ ನಾನು ಮನವಿ ಮಾಡ್ತೀನಿ, ಅವ್ರನ್ನ ಮಕ್ಕಳನ್ನ ಮಿಷಿನ್ ಥರ ಓದಿಸೋದಕ್ಕೆ ಮಾಡೋಕ್ಕೆ ಹೋಗಬೇಡಿ. ದೇ ಆರ್ ಹ್ಯೂಮನ್ ಬೀಯಿಂಗ್ಸ್. ಅರ್ಜೆಂಟಾಗಿ ಪಾಸ್ ಆಗಬೇಕು, 80-90% ಪಾಸ್ ಆಗಬೇಕು, ಏನಿಲ್ಲ. ಬಿಲ್ ಗೇಟ್ಸು ಕೂಡ ಅವ್ನು ಫೇಲ್ ಆಗೇ ಇದೆ. ಅವ್ರು ಈಸ್ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಆ್ಯಂಡ್ ಕಂಪ್ಯೂಟರ್ ಇದು ಮಾಡಿದ್ದಾರೆ. ಆ ಥರ ನಾವು ಎಕ್ಸಾಂಪಲ್ಸ್ ಕೊಡಬೇಕಂದ್ರೆ ನಾವು ಬೇಕಾದಷ್ಟು ಜನರಿಗೆ ಕೊಡ್ಬೋದು. ಸೊ ಅದನ್ನು ಹಂಗೆ ಕಂಪೇರ್ ಮಾಡಬೇಡಿ ಅಂಥೇಳಿ ನಾನು ಪೇರೆಂಟ್ಸಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಬಿಕಾಸ್ ಆ ಒತ್ತಡದಲ್ಲಿ ಇನ್ನೂ ಅಷ್ಟೊಂದು ಎಕ್ಸ್ಪೋಸ್ ಆಗದೆ ಇರತಕ್ಕಂಥ ಮಕ್ಕಳಿಗೆ ನಾವು ಆ ಥರ ಒತ್ತಡ ಕೊಡಬಾರ್ದು. ಆದರೆ ಹೆತ್ತವ್ರಿಗೆ ಯಾವಾಗಲೂ ಕೂಡ ಆಸೆ ಇರುತ್ತೆ ಮಕ್ಕಳು ಚೆನ್ನಾಗಿ ಓದಬೇಕು. ನನಗೂ ಕೂಡ ಬಟ್ ನನಗೆ ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು ಅಂಥೇಳಿ, ಬಟ್ ನಾಟ್ ಅಂಡರ್ ಪ್ರೆಷರ್. 2nd and 3rd ಎಕ್ಸಾಮ್ ಯಾಕೆ ಕೊಡ್ತೀವಿ ನಾವು? ನೀವು ಎಕ್ಸಾಮ್ ಯಾಕೆ ತೆಗೆದ್ರಿ? 1st year 2nd year 10th 9thವರೆಗೂ ಎಕ್ಸಾಮ್ ಇರಬಾರ್ದು ಮಕ್ಕಳಿಗೆ ಅಂತ. ಮುಂಚೆಲ್ಲ ನಾವೆಲ್ಲ ಎಕ್ಸಾಮಲ್ಲಿ ಮಾಡಿ 4th standard ಫೇಲ್ ಇದ್ದಾರೆ, 4th standard ಕೂರಿಸೋರು ನಮ್ಮನ್ನು 5th standard ಕಳಿಸ್ತಾರೆ. ಈಗ ಹಂಗಲ್ಲ, ಪಾಸ್ ಆಫ್ ಫೇಲ್ ಕಳಿಸ್ತಾರೆ, 10ನೇ ಕ್ಲಾಸಲ್ಲಿ ಸಿಕ್ಕಾಕೋತಾರೆ. ಸೊ ನಮ್ಮ ಸಿಸ್ಟಮ್ ಆಫ್ ಸ್ಟಡಿಂಗ್ ಏನಿದೆ ಅದು ಹೆಚ್ಚು ಕಮ್ಮಿ ನಾವು ಸರಿ ಮಾಡ್ಕೊಳ್ತೀವಿ. ಪೇರೆಂಟ್ಸು ಈ ಗೊಂದಲಲ್ಲಿ ಏನಿದ್ದಾರೆ, ಈ ಏಜ್ ಗೊಂದಲಲ್ಲಿ ಪಾಪ UKG ಪಾಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಏಜ್ ಇಲ್ಲ, ಬಿಕಾಸ್ 2 months ಮಾತ್ರ ಕೊಡ್ಬೋದು ನಮ್ಮ ರೂಲ್ಸ್ ಪ್ರಕಾರ. ಮತ್ತು ದೇಶದಲ್ಲಿ ಎಲ್ಲ ಕಡೆನೂ ಕೂಡ 6 years ಅಂತಲೇ ಮಾಡ್ತಾ ಇರೋದು. ಏಜಲ್ಲಿ 60 days ಗ್ಯಾಪ್ ಇದೆ. 2 months, ದಟ್ ಈಸ್ 60 days ಗ್ಯಾಪಿಗೆ ಆ್ಯಸ್ ಇಟ್ ಈಸ್ ನಮ್ಮ ರೂಲ್ಸಲ್ಲೇ ಇದೆ. 6 years ಕಂಪ್ಲೀಟ್ ಆಗಲೇಬೇಕು. ಬೈ ಚಾನ್ಸ್ ಆಗಿಲ್ಲ ಅಂದರೆ ಲಿವರೇಜ್ ಆಫ್ 60 days ಓನ್ಲಿ, ಅದು ರೂಲ್ಸಲ್ಲೇ ಇದೆ, ನೋ ಪ್ರಾಬ್ಲಮ್, ಅವ್ರಿಗೆ ಸಿಗುತ್ತೆ. ಬಟ್ ಈ ವರ್ಷ ಮಾತ್ರ ದಯವಿಟ್ಟು ಇದೊಂದು ಅನಿವಾರ್ಯ ಮಾಡಬೇಕಾಗತ್ತೆ. ಆಮೇಲೆ ನಾವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬೇರೆ ಇರೋದ್ರಿಂದ, ನಮ್ಮದು ಸ್ಟೇಟ್ ಎಜುಕೇಷನ್ ಪಾಲಿಸಿ ಇರೋದ್ರಿಂದ, ಸ್ಟೇಟ್ ಎಜುಕೇಷನ್ ಪಾಲಿಸಿ ಕಮಿಟಿನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದ್ರಿಂದ ಅದಕ್ಕೆ ಚೇರ್ಮನ್ ಥೋರಟ್ ಅವರು ಇದ್ದಾರೆ. ನಾವೇನೇ ಎಜುಕೇಷನಲ್ ರಿಫಾರ್ಮ್ಸ್ ಮಾಡಬೇಕಾದ್ರೆ ಕೆಲವು ಈ ಥರ ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ ಏಜು ಇದೆಲ್ಲ ಐ ಹ್ಯಾವ್ ಟು ಆಸ್ಕ್ SCP. ಸೊ ನಾನು SCP ಅವರಿಗೆ ನಾನು ಕೇಳಿದಾಗ ಅವ್ರು ಏನಂದರು, ಫಸ್ಟ್ ಇನಿಷಿಯಲಿ ನೋ ಇಟ್ ಇಸ್ 6 years ಅಂತಲೇ ಕೊಟ್ಟರು. ಬಟ್ ಅಗೇನ್ ವಿ ಸೆಂಟ್ ಡೀಟೇಲ್ಸ್, ಅವ್ರ ಹತ್ರ ಚರ್ಚೆ ಮಾಡಿ PRS ಅವರು ಒಂದು 4-5 ಮೀಟಿಂಗ್ ಮಾಡಿದ್ರು, ಕಮಿಷನರ್ ಅವರು ಮಾಡಿದರು, ನಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲ ಮಾತಾಡಿ ಮಕ್ಕಳು ಮುಂಚೆನೇ ಅಂಡರ್ ಏಜಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿನ ರೂಲ್ಸಿಗೆ. ಅವತ್ತಿಗೆ ಅಂಡರ್ ಏಜ್ ಅಂತೇಳಿ, ಬಿಕಾಸ್ ಅವತ್ತು ಹಂಗಿತ್ತು. ಈಗ 2017-18 ಮಾನ್ಯ ಮುಖ್ಯಮಂತ್ರಿಗಳು CM ಸಿದ್ದರಾಮಯ್ಯ ಅವರು ಇದ್ದಾಗಲೇ 5.5 ಮಾಡಿಬಿಟ್ಟಿದ್ರು. 5.5 ಅಲ್ಲೇ ಮಾಡಿ. ಬಟ್ ಅವತ್ತಿಗೆ ಇವತ್ತಿಗೆ ಎಷ್ಟು ವರ್ಷ ಆಯಿತು? 7 ವರ್ಷ ಆಯಿತು. 7 ವರ್ಷ ಆದಮೇಲೆ ನಾವು ಮಾತಾಡ್ತಾ ಇದ್ದೀವಿ. ಸೊ 7 ವರ್ಷದೊಳಗೆ ಎಷ್ಟೋ ಬದಲಾವಣೆ ಆಗಿರ್ತದೆ. ಅದಕ್ಕೆ ಇದನ್ನೆಲ್ಲ ನೋಡಿದಾಗ ಈ ವರ್ಷ ಮಾತ್ರ, ಈ ವರ್ಷ ನಾನು ಸ್ಟ್ರೈಟಾಗಿ ಹೇಳ್ಬಿಡ್ತೀನಿ, ಇವತ್ತು ಗೌರ್ಮೆಂಟ್ ಆರ್ಡರ್, ಇವಾಗ ಆ್ಯಸ್ ಇಟ್ ಈಸ್ ಆ್ಯಸ್ ವಿ ಆರ್ ಸ್ಪೀಕಿಂಗ್ ಅದು ಗೌರ್ಮೆಂಟ್ ಆರ್ಡರ್ ಕಳಿಸ್ತಾರೆ. 5.5 ಓನ್ಲಿ ಫಾರ್ ದಿಸ್ ಇಯರ್ ಆ್ಯಂಡ್ ಹೂ ಹ್ಯಾವ್ ಪಾಸ್ಡ್ UKG. UKG ಪಾಸ್ ಆಗಿರಬೇಕು. 5.5ವರೆಗೂ ಹೌದು, ಜೂನ್ 1. ಅದೇ ಕಾಲೇಜ್ ಯಾವಾಗ ಓಪನ್ ಆಗುತ್ತೆ? ಕ್ಲಾಸ್ ಫಸ್ಟಿಗೆ ಇಟ್ ಈಸ್ 5.5. ಓಕೆನಾ? ಇಲ್ಲ, ಅಂಗನವಾಡಿಯಿಂದ ಪಾಸ್ ಆಗಬೇಕು. ಅಮ್ಮ ಯು ವಿಲ್ ಹ್ಯಾವ್ ಟು ಕರೆಕ್ಟ್ ಮೀ ಹಿಯರ್. ಸೊ ನಾನು ಕರೆಕ್ಟ್ ಹೇಳ್ತೀನಿ, ಏನೋ ಕ್ವೆಶನ್ಸ್ ಇದೆ ಹೇಳಿ. UKG ಪಾಸ್ ಆಗಿರಬೇಕು, 5.5 ಆಗಿರಬೇಕು. ಅದು ಈ ವರ್ಷಕ್ಕೆ ಮಾತ್ರ. ಓಕೆ, ಒಂದೇ, ನೆಕ್ಸ್ಟ್ ಇಯರಿಗಲ್ಲ. ಯಾಕೆಂದರೆ ಆ್ಯಂಡ್ ದಿಸ್ ಇಸ್ ಗೈಡೆಡ್ ಬೈ SCP. ಅವ್ರು ಏನು ಕೊಟ್ಟಿದ್ದಾರೆ, ಯಾಕೆಂದರೆ ನಾವೆಲ್ಲದನ್ನೂ ಕೂಡ ಈಗ ರೂಲ್ಸ್ ಮಾಡ್ಬೇಕಾದ್ರೆ SCP ಅವ್ರು ಮೂಲಕ ಹೋಗ್ಬೇಕು. ಬಿಕಾಸ್ ಅವರು ಡಿಗ್ರಿವರೆಗೂ ನೋಡ್ತಾ ಇರ್ತಾರೆ, ಇಂಜಿನಿಯರಿಂಗ್ ನೋಡ್ತಾರೆ, ಮೆಡಿಕಲ್ ನೋಡ್ತಾರೆ, ಎಲ್ಲದನ್ನೂ ನೋಡೋದ್ರಿಂದ. ಅಂದರೆ ಡಿಗ್ರಿ ಆ್ಯಂಡ್ ಡೆಂಟಲ್ ಇದೆಲ್ಲ ಬರೋಲ್ಲ ಅನ್ಸುತ್ತೆ ಅವರಿಗೆ. ಬಟ್ SCP ಅವ್ರದ್ದು ಏನು ಡ್ಯೂಟಿ ಇದೆ, ನಾವು ಪ್ರಿವ್ಯೂ ಅವರ ಬೌಂಡ್ರಿಯಲ್ಲಿ ಬರೋದ್ರಿಂದ ಕರೆಕ್ಟಾಗಿ ಹೇಳ್ಬಿಡ್ತೀವಿ. 5.5 ಕಂಪ್ಲೀಟ್ ಆಗಿರಬೇಕು, UKG ಮುಗಿಸಿರ್ಬೇಕು. ಓಕೆನಾ? ಆ್ಯಂಡ್ ಇಟ್ ಈಸ್ ಓನ್ಲಿ ಫಾರ್ ದಿಸ್ ಇಯರ್. ಅಂಗನವಾಡಿ ಆಗಿರಬೇಕು, ಅಂಗನವಾಡಿ 3rd year ಆಗಿರಬೇಕು, 5.5 ವರ್ಷ ಮುಗ್ದಿರಬೇಕು. ಬಟ್ ಮುಂದಿನ ವರ್ಷದಿಂದ ಇಟ್ ಈಸ್ 6 years ಅಂತ ಕ್ಲೀನಾಗಿ ಹೇಳಿದ್ದಾರೆ. ನೋ ಲಿವರೇಜ್ ಅಂತ ಹೇಳಿ ಅವರೇ ಕಳಿಸಿದ್ದಾರೆ. ಸೇಮ್ ಥಿಂಗ್ ವಿ ಆರ್ ಅನೌನ್ಸ್ಡ್. ಬಾಲವಾಡಿ ಮಾಡಿದ್ರೆ ಓಕೆನಾ? ಸಾಕು UKG
ಅವ್ರು 2 ವರ್ಷ ಮಾಡೇ ಇರಬೇಕು. ಅವ್ರು 2 ವರ್ಷ LKG UKG ಇಕ್ವಿವೆಲೆಂಟ್ ಏನೇ ಇದ್ರೇನು ಮಾಡಿರ್ಬೇಕು. LKG ಅದು ಈಕ್ವಲೆಂಟ್ ಅಂತ ಹೇಳಿ ಬಂತು ಅಂದ್ರೆ ತಗೊಳ್ತಾರೆ. ಅದನ್ನ ಹೇಳಿದ್ದಲ್ಲ, ಒಂದ್ ನಿಮಿಷ ಅಂಗನವಾಡಿ 1, 2, 3 ಇದೆಯಲ್ಲಪ್ಪ, 3 ಪಾಸ್ ಆಗಿದ್ರೆ 3 ವರ್ಷ ಕಂಪ್ಲೀಟ್ ಆಗಿದ್ರೆ 5.5 ವರ್ಷನೂ ಕಂಪ್ಲೀಟ್ ಆಗಿದ್ರೆ ಅವ್ರನ್ನ 1ನೇ ಕ್ಲಾಸಿಗೆ ಸೇರಿಸ್ಬೋದು. ಸೇಮ್ ರೂಲ್ಸ್. ಒಂದು ಸೆಕೆಂಡು ಹೆಚ್ಚು ಕಮ್ಮಿ ಆದ್ರೆ ಸಾರಿ ಅಮ್ಮ. ಅದು 6 years ಕ್ವಾಲಿಫಿಕೇಶನ್ ಇರಲ್ಲಪ್ಪ. ಕ್ವಾಲಿಫಿಕೇಶನ್ ಈಗ ನೀವೇ ಹೇಳ್ತಾ ಇದ್ರೆ ಓದೇ ಇರಲ್ಲ ಮಕ್ಕಳನ್ನ ಅಂತ, ಅವಾಗ 6 years ಆಗ್ಬೇಕು. ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇಷ್ಟೇ, ಎರಡೇ ತುಂಬ ಕನ್ಫ್ಯೂಷನ್ ಬೇಡ. ಯಾಕಂದರೆ ಏನಾಗ್ತದೆ, ಸರ್ಕಾರಿ ಶಾಲೆ ಅಂದಾಗ ಅಂಗನವಾಡಿನೇ ನೀವು ತಗೊಳ್ಳೋದಲ್ವಾ, ಅಲ್ಲೂ ಕೂಡ ಅವ್ರಿಗೂ ಪ್ರಾವಿಷನ್ ಕೊಡಬೇಕಲ್ವಾ. ಸೊ ಅಂಗನವಾಡಿ 3 ವರ್ಷ ಏನು ಮುಗಿಸಿರ್ತಾರೆ, ಮುಂಚೆನೇ ಮಕ್ಕಳನ್ನ ಸೇರಿಸಿದ್ರೆ 1ನೇ ಕ್ಲಾಸ್ ಅವ್ರು ಸೇರಬೇಕು ಅಂದರೆ 5.5 ಆಗಿರಬೇಕು. ಓಕೆನಾ? ಯಾವುದೋ ಒಂದು ಮಗು ಓದೇ ಇಲ್ಲ, ಅವ್ರಿಗೆ ಓದೋಕ್ಕೆ ಆಗಲಿಲ್ಲ, ಆದರೂ ಕೂಡ 5.5ಗೆ ಈ ವರ್ಷ ಸೇರಿಸ್ಕೊಳ್ಳಿ ಅಂದರೆ ಆಗೋದಿಲ್ಲ. ಸೊ UKG ಮುಗ್ದಿರಬೇಕು, ಅಂಗನವಾಡಿ 3 ಮುಗ್ದಿರಬೇಕು, 1ನೇ ಕ್ಲಾಸಿಗೆ 5.5ಗೆ ಈ ವರ್ಷ ಮಾತ್ರ. ಬಿಕಾಸ್ ಈ ಪ್ರೆಷರಲ್ಲಿ ನೆಕ್ಸ್ಟ್ ಇಯರಿಗೆ ದೇ ಹ್ಯಾವ್ ಟು ಗೆಟ್ ರೆಡಿ ನೌ ಓನ್ಲಿ. ಅದನ್ನು ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ಮತ್ತೆ ಮುಂದಿನ ವರ್ಷ ಪ್ರೆಷರ್ ಹಾಕ್ಬೇಕಂದ್ರೆ ಎವ್ರಿ ಇಯರ್ ಯು ಕಾಂಟ್ ಕೀಪ್ ಚೇಂಜಿಂಗ್ ಅಲ್ಲ. ತುಂಬ ಕಮ್ಮಿ ಅವ್ರು ಕೇಳ್ಕೊಳ್ಳೋದು ಇಷ್ಟ. ಅದು ಬಂದ ಮೇಲೇ ಗೊತ್ತಾಗೋದಿಲ್ಲ. ನಂದು ಬರೀ ಸ್ಟೇಟ್ ಬೋರ್ಡ್, ನಾನು ಬೇರೆದಕ್ಕೆ ಮಾತಾಡೋ ಪ್ರಶ್ನೆ ಬರಲ್ಲ. CBSE ICSE ಅವ್ರದ್ದು ರೂಲ್ಸು ನ್ಯಾಷನಲ್ ಲೆವೆಲಲ್ಲಿ ಮಾಡ್ಕೊಳ್ತಾರೆ. ನನಗೆ ಗೊತ್ತಿಲ್ಲ, ನಮ್ಮ ಸಿಲೆಬಸ್ಸು ನಮ್ಮ ಸಿಸ್ಟಮೇ ಬೇರೆ ಇರೋದ್ರಿಂದ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ಇಲ್ಲ, ಈಗ SCP ಅವ್ರಿಗೆ ಅದನ್ನ ನಾವು ಕೇಳ್ಕೊಂಡಿದ್ದೀವಿ. 100% ಅದಕ್ಕಿರ್ತದೆ. ಅದನ್ನು ಅದು ರಿಪೋರ್ಟಲ್ಲಿ ಬರಬೇಕು. ಅದು ರಿಪೋರ್ಟಲ್ಲಿ ಅದನ್ನು ರಿಪೋರ್ಟ್ ಮಾಡ್ತಾರೆ. ಬಟ್ ನಾನು ಐ ರಿಕ್ವೆಸ್ಟ್ ಆಲ್ ಪೇರೆಂಟ್ಸ್ ಟು ಫಾಲೋ ದಿಸ್ 3, 4, 5 years ಫಾರ್ ನರ್ಸರಿ, LKG, UKG. ಐ ರಿಕ್ವೆಸ್ಟ್, ಬಿಕಾಸ್ SCP ಅವರು ಮೌಖಿಕವಾಗಿ ನಾವು ಮಾತಾಡಬೇಕಾದ್ರೆ ಇದು ಮಾಡಿದಾಗ ಸ್ಟ್ರೀಮ್ ಲೈನ್ ಆಗ್ತದೆ. ಓಕೆ, ಒಂದು ದಿವಸ ಮಕ್ಕಳು ಅಂತ ಹೇಳಿ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ಅದು ಮುಂದಿನ ಸಾಧಕ ನೋಡ್ಕೊಂಡ್ರೆ ಈಗ CBSE ಅವ್ರು ಕಡ್ಡಾಯ 6 ವರ್ಷಕ್ಕೆ ತಗೊಂಡು ಹೋಗ್ತಾರೆ ಮಕ್ಕಳನ್ನ. ನಾವು ಈ ವರ್ಷದ ಬ್ಯಾಚನ್ನು 5.5ಗೆ ಸೇರಿಸಿದ್ರೆ ಮುಂದೆ ಏನಾದರೂ CETಗೋದು ಯಾವುದೋ ಒಂದು ಡೆಡ್ಲೈನ್ ಏಜ್ ತಂದಾಗ 100%. ಬಟ್ ಹರಿರವ್ರು ಯಾರಪ್ಪ? ಹರಿರವ್ರು ಯಾರಿರೋದು? ಪೇರೆಂಟ್ಸ್ ತಾನೆ. ವಾಟ್ ಆಮ್ ಐ ಟ್ರೈಂಗ್ ಟು ಟೆಲ್ ದೆಮ್? ಪ್ಲೀಸ್ ನೋ, ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್. ಒಂದು ಕಡೆಗೆ ನೀವು ಅದನ್ನು ಹೇಳ್ತಾ ಇದ್ದೀರಾ, ಇನ್ನೊಂದು ಕಡೆಗೆ ಬೇಗ ಸೇರಿಸ್ಬಿಟ್ಟು ಇಲ್ಲಿ 6 ಬಿಡ್ತಿದ್ದೀರಾ ಮಕ್ಕಳನ್ನ. ಅದಕ್ಕೆ ನಾನು ಹೇಳೋದು, ಯಾವಾಗಲೂ ಅಷ್ಟೇ ಅಕಾಡೆಮಿಕ್ ಇಯರ್ ಅಂದಾಗ ಪರವಾಗಿಲ್ಲ, ನೋ ಪ್ರಾಬ್ಲಮ್. ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ 6 ತಿಂಗಳು ಮುಂಚೆ ನಮಗೆ ಸ್ಕೂಲಿಗೆ ಸೇರಿಸ್ಬಿಟ್ರು, ಆವಾಗ ಹೆಂಗೋ ನಡೆಯೋದು. ಇವಾಗೆಲ್ಲ ಹಂಗೆ ನಡೆಯಲ್ಲ. ಆಧಾರ್ ಕಾರ್ಡ್ ಇರ್ತದೆ, ರೂಲ್ಸ್ ಇರ್ತದೆ. ಅದಕ್ಕೆ ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಏನು ಅಂದರೆ, ವೆನ್ ಎವರ್ ಯು ಗೋ ನರ್ಸರಿ, LKG, UKG ಅನ್ನೋದು ಏನಾದರೂ ಇದ್ದರೆ, ವಿಚ್ ಇಸ್ ಕಾಲ್ಡ್ ಎಸ್ ಅಂಗನವಾಡಿ 1, 2, 3. ಸೊ ಇಟ್ಸ್ ಶುಡ್ ಸ್ಟಾರ್ಟ್ ಫ್ರಮ್ 3, 4, 5 ಆ್ಯಂಡ್ 6ಗೆ ಕರೆಕ್ಟಾಗಿ ಸರಿ ಆಗುತ್ತೆ. ಒಂದು ದಿವಸ ಹೆಚ್ಚು ಕಮ್ಮಿ ಆದರೆ ನಾನು ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ನಾನು ಐಮ್ ನಾಟ್ ಒಂದು ರೂಲ್ಸ್ ಅಂತ ಇರ್ತದೆ. ಈಗ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತೀರಾ, ಒಂದು ದಿವಸ ಇದ್ರೂ ಅದು ತಗೊಳ್ಳೋದೇ ಇಲ್ಲಲ್ಲ ನಿಮಗೆ. 18 years ಆಗಲೇಬೇಕು ಅಂತ ನೀವು 1 hour ಹೆಚ್ಚು ಕಮ್ಮಿ ಆದ್ರೂ ಅದು ಎಂಟ್ರಿನೇ ತಗೊಳ್ಳಲ್ಲ. ಬಟ್ ಡ್ರೈವಿಂಗ್ ಗೊತ್ತಿರುತ್ತೆ. ಬಟ್ ಸಿ, ವಿ ಶುಡ್ ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ಅ ಲಾ. ಅದು ಅಪ್ಪರ್ ಲಿಮಿಟ್ ಐ ಥಿಂಕ್ ಏನೋ ಇರಬೇಕು. ಅದು ಅಪ್ಪರ್ ಲಿಮಿಟ್ ಇದೆ, ಅದೇನು ರೆಗ್ಯುಲರ್ ಆಗಿದೆ, ಅದೇ ಸೇಮ್ ಅಪ್ಪರ್ ಲಿಮಿಟ್. ಅದನ್ನ ನಾನು 8 years ಅಂದರೆ ಕೆಲವು ಸತಿ ಆಗುತ್ತೆ. ಹಳ್ಳಿ ಕಡೆಗೆ issues are there. Let us not 6 years 8 years 2 years ಅಷ್ಟೇ ಡಿಫ್ರೆನ್ಸ್. ಯಾಕೆ ತಲೆ ಕೆಡಿಸ್ಕೊಂಡು
5.5 ವರ್ಷ ಈ ವರ್ಷ. ಅಪ್ಪರ್ ಇದು ಏಜ್ ಒಂದು ಲಿಮಿಟ್ ವರ್ಷ. ಏನೂ ಹೇಳಿಲ್ಲ ಹಾ? ಅಪ್ಪರ್ ಏಜ್ ಲಿಮಿಟ್ ಏನೂ ಹೇಳಿಲ್ಲ ನಾನು. ಅಪ್ಪರ್ ಏಜ್ ಲಿಮಿಟ್ ಇದೆಲ್ಲ SCP ಅವ್ರು ಕೊಟ್ಮೇಲೆ ಹೇಳ್ತೀವಿ. ಒಂದು ಮತ್ತೆ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ, ಯಾಕಂದ್ರೆ ಈಗ ಇಶ್ಯೂ ಬಂದಿರೋದು ಇದು, ಬದಲಾಗಿದ್ದು ಇದು. ಸೊ ಅದಕ್ಕೆ ಮಾತ್ರ. ಆಮೇಲೆ ಏನಾಗ್ತದೆ ಇನ್ನೊಂದು, ವೈ ದೇ ಆರ್ ಗೆಟಿಂಗ್ NEP SCP ಇವನ್ನೆಲ್ಲ ಯಾಕೆ ತರ್ತಾ ಇದೀವಿ ಅಂದರೆ, ನಮ್ಮ ಡಿಪಾರ್ಟ್ಮೆಂಟ್ಸಲ್ಲಿ ನಮ್ಮದೇ ಇಂಟರ್ನಲ್ ಚೇಂಜ್ ಮಾಡ್ಕೊಂಡು ಬಂದು ಸಿಕ್ಕಾಕೊಂಡಿರೋದು. ಸಿದ್ದರಾಮಯ್ಯ ಸಾಹೇಬ್ರಿದ್ದಾಗ 5.5, ಅದಾದ್ಮೇಲೆ 6 ವಿತ್ ಲಿವರೇಜ್ ಆಫ್ 60 days. ಈ ಮಾಡಿನೇ ಸಿಕ್ಕಾಕೊಂಡಿದ್ರು. ಪಾಪ ಅದನ್ನ ನಂಬ್ಕೊಂಡು ಮಕ್ಕಳನ್ನ ಸೇರಿಸಿರ್ತಾರೆ ಅಲ್ಲಿ. ಅದಕ್ಕೆ ಒಂದ್ಸತಿ ನಾನು ಯಾರ ಪೇರೆಂಟ್ಸ್ನು ಆಯ್ತು ಬಿಡಿ, ಪಾಪ ಮಕ್ಕಳು ಇಟ್ಸ್ ಓಕೆ. ಈಗ ಪೇರೆಂಟ್ಸ್ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ, ತುಂಬಾ ಜನ ಪ್ರೊಟೆಸ್ಟ್ ಆಗೋದು ಅಂತ ಹೇಳಿ ಇದು ಯಾರು ಪ್ರೊಟೆಸ್ಟ್ ಮಾಡಿಲ್ಲ, ಬೇರೆ ಕಡೆ ಇದಕ್ಕೆಲ್ಲ ಪ್ರೊಟೆಸ್ಟ್ ಮಾಡೋಕ್ಕಾಗಲ್ಲ. ಡೆಲ್ಲಿನಲ್ಲೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಅದು ಮಾಡಿದ್ದೀವಿ. ಅಲ್ಲ ಅದು ಫುಲ್ ನ್ಯಾಷನಲ್ ಲೆವೆಲಲ್ಲಿ ಇದು ಮಾಡೋದಕ್ಕೆ, ಈ ಪರ್ಟಿಕ್ಯುಲರ್ ವಿಚಾರಕ್ಕೆ ಎಲ್ಲೂ ಪ್ರೊಟೆಸ್ಟ್ ಮಾಡೋಕ್ಕಾಗಲ್ಲ. ಸರ್, ಈಗ ಹಿಂದಿನ ವರ್ಷದಲ್ಲಿ ಇದೇ 2022 ಆದೇಶ ಅಂದ್ಕೊಂಡು ಸಾಕಷ್ಟು ಈ ಕಾಲೇಜುಗಳಲ್ಲಿ ಮತ್ತು ಮಕ್ಕಳು ತಮ್ಮ ಅಡ್ಮಿಷನ್ ಮಾಡಿಸಿದ್ದಾರೆ. ಕೆಲವು ಶಾಲೆಗಳು ತಗೊಂಡಿಲ್ಲ, ನಿಮ್ಗೆ 6 ವರ್ಷಕ್ಕೆ ಈ ವರ್ಷ ರೂಲ್ಸ್ ಅಪ್ಲೈ ಆಗುತ್ತೆ ಅಂತ ಹೇಳಿ. ಆ ಮಕ್ಕಳು ಇದನ್ನೆಲ್ಲ ಅದಕ್ಕೆ ಸ್ಟ್ರೀಮ್ ಲೈನ್ ಮಾಡೋದಕ್ಕೇನೆ SCP ಇಂದ ಗೈಡ್ಲೈನ್ಸು ವೆನ್ ದೇ ಆರ್ ಆಸ್ಕಿಂಗ್, ವಿ ಆರ್ ಆಸ್ಕಿಂಗ್ ಸ್ಟಾರ್ಟ್ ಫ್ರಮ್ LKG UKG ಇಂದ ಹಿಡಿದು ನಮ್ಮ ಡಿಪಾರ್ಟ್ಮೆಂಟ್ ಏನು ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಗೈಡ್ಲೈನ್ಸ್ ಒನ್ಸ್ ಫಾರ್ ಆಲ್ ಕೊಡಿ ಅಂತ. ಬಟ್ ಈ ವರ್ಷ ಈಗ ಗೊಂದಲ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕನ್ಸಿಡರ್ ಮಾಡೋಕ್ಕಾಗತ್ತಾ ನೋಡಿ ಅಂತೇಳಿ ನನಗೂ ಕೂಡ ಕರೆದು, ಮಕ್ಕಳಿಗೆ ವಂಚಿತರಾಗ್ತಾರೆ ಅಂತ ಹೇಳಿ ಕೊಟ್ಟಿದ್ರು ಅವಕಾಶ. ಮತ್ತೆ ಈಗ ಅವರು ಮೊದಲೇ ಮಾಡ್ಕೊಂಡು ನಾವು ದಿನ ವರ್ಷ ವರ್ಷ ಇದನ್ನೆಲ್ಲ ಮಾಡೋಕ್ಕಲ್ಲ. ಒನ್ಸ್ ಫಾರ್ ಆಲ್ SCP ಬಂದ ತಕ್ಷಣ ಅದು ಡ್ರಾಫ್ಟ್ ಕೊಟ್ಟಿದ್ದಾರೆ. ಸೇರಿಸೋ ಪರಿಸ್ಥಿತಿ ಈಗ UKG ಮತ್ತಿನೊಂದು ರಿಪೀಟ್ ಮಾಡ್ಕೊಂಡಿದ್ದಾರೆ ಅಡ್ಮಿಷನ್, ಅಂದ್ರೆ ಆಗುತ್ತೋ ಇಲ್ಲೋ ಅನ್ನೋ ಮಧ್ಯದಲ್ಲಿ ಫೀಸ್ ಕೂಡ ಕಟ್ಬಿಟ್ಟಿದ್ದಾರೆ. ಸೊ ಅದು ಒಂದಷ್ಟು ಇದಾಗತ್ತೆ. ಈಗ ನಾನೇನು ಹೇಳಿದೆ, ಇನ್ನು ನಾನು ಕಂಪ್ಲೀಟ್ ಮಾಡಿಲ್ಲ. ಈಗ ಅಡ್ಮಿಷನ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ, ಫೀಸು ತಗೊಂಡ್ಬಿಟ್ಟಿದ್ದಾರೆ ಪ್ರೈವೇಟ್ ಸ್ಕೂಲ್. ಸೊ ಆ ಫೀಸ್ ಅನ್ನ ಕೊಡಬೇಕಾದ್ರೆ ಈಗ ಒಂದಷ್ಟು ತಕರಾರುಗಳು ಆಗ್ತದೆ ಸರ್. ಎಜುಕೇಶನ್ ಡಿಪಾರ್ಟ್ಮೆಂಟ್ No, we'll not take any kind of responsibility. It is not this thing. ಹಂಗೇನಾದ್ರು ತೊಂದರೆ ಆದರೆ ಸರ್ಕಾರಿ ಶಾಲೆಗೆ ಕರ್ಕೊಂಬರಲಿ, ನಾನು ಫ್ರೀಯಾಗಿ ಮೊಟ್ಟೆ ಕೊಡ್ತೀನಿ, ಮಧ್ಯಾಹ್ನ ಊಟ ಕೊಡ್ತೀನಿ, ಬಟ್ಟೆ ಕೊಡ್ತೀನಿ, ಬುಕ್ಸ್ ಕೊಡ್ತೀನಿ, ಹಾಲು ಕೊಡ್ತೀನಿ, ಬೆಳಗ್ಗೆ ಸಾಯಿ ಶೋರ್ಸ್ ಇದನ್ನು ಕೊಡ್ತೀನಿ, ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ಕರೆಂಟ್ ಫ್ರೀ ಕೊಡ್ತೀನಿ. ನೋಡೋಣ ಏನಾದ್ರು ಸಿಕ್ಕರೆ KPSCಗೆ let us not divert it. You know very well, ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, ಅದೆಲ್ಲ ತಗೊಳ್ತಾರೆ. ಇನ್ನೊಂದು ದಿವಸ ಮಾತಾಡೋಣ. ಎಲ್ಲರಿಗೂ ಆಗುತ್ತೆ. ಒಂದು ನಿಮಿಷ, ಸಿ ಈಗೇನಾಗಿದೆ, ಮಾಂಟೆಸರಿಯಲ್ಲಿ ಗ್ರಾಜುಯೇಷನ್ ಡೇ ಮಾಡ್ತಾರೆ, LKG UKG ಅಲ್ಲಿ ಗ್ರಾಜುಯೇಷನ್ ಡೇ ಮಾಡ್ತಾರೆ. ಹೌದು, ನಾನು ಒಂದು ನಿಮಿಷ, ಅಂಗನವಾಡಿ 3 ಮುಗಿಸಿರ್ಬೇಕು, UKG ಪಾಸ್ ಆಗಿರಬೇಕು, 5.5 ಆಗಿರಬೇಕು. ಆಮೇಲೆ ಆ ನಂಬರ್ ಭಾಳ ಕಮ್ಮಿ ಇದೆ, ಡೋಂಟ್ ವರಿ. ಬಟ್ ನೆಕ್ಸ್ಟ್ ಇಯರ್ ಇಂದ SCP ಅವ್ರು ಏನು ಗೈಡ್ಲೈನ್ಸ್ ಕೊಡ್ತಾರೆ ದಯವಿಟ್ಟು. ಅಲ್ಲ ಇದು ಒಂದೇ ವರ್ಷಕ್ಕಲ್ಲ. ಈಗ ಎಕ್ಸಾಮಿನೇಷನ್ ಟೈಟ್ ಮಾಡಿದ್ದಕ್ಕೆ ಈ ವರ್ಷ ಮಾತ್ರ ಫೀಸು ಫ್ರೀಯಾಗಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ಇಯರ್ ಮಾಡಲ್ಲ. ಟೀಚರ್ಸು ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ, ಮಕ್ಕಳು ಕೂಡ ಚೆನ್ನಾಗಿ ಓದ್ತಾರೆ. ಎಲ್ಲದಕ್ಕೂ ಗೈಡ್ಲೈನ್ಸ್ ಬರುತ್ತಮ್ಮ ಈ ಸತಿ. ಅದನ್ನ SCP ಅವ್ರು ಕೊಡ್ತಾರೆ. ಮಾಂಟೆಸರಿ, ಪ್ರೀ ಮಾಂಟೆಸರಿ ಏನು ಮಕ್ಕಳು ಹುಟ್ಟಿದ ತಕ್ಷಣ ಸ್ಕೂಲಿಗೆ ಕಳಿಸ್ಬಿಟ್ಟಿದ್ದಾರೆ. ಶುಡ್ ಅಂಡರ್ಸ್ಟ್ಯಾಂಡ್. ಹಾಂ, 4 ವರ್ಷ ಮಕ್ಕಳು ಪ್ರೀ ಸ್ಕೂಲಿಗೆ ಹೋಗ್ಬೇಕಂದ್ರೂ ಕೂಡ 4 ವರ್ಷ ಇರಬೇಕು. SCP ಅವ್ರಿಗೆ ಬರ್ದಿದ್ದೀವಿ ಅದನ್ನೆಲ್ಲ, ನಮಗೊಂದು ಗೈಡ್ಲೈನ್ಸ್ ನೀವು ಮಾಡಿಕೊಡಿ ಅಂತ ಕೊಡ್ತಾರೆ. 4 ಅದೇ ನಾನು ಹೇಳಿಲ್ಲ, ನರ್ಸರಿ ಮೋಸ್ಟ್ಲಿ 3, LKG UKG 4 and 5. Let us not discuss that. The issue is 5.5 and secondary PUC. ಅದೆರಡನ್ನೇ ನನಗೆ ಹೆಲ್ಪ್ ಮಾಡಿ. Largely what SCP policy is to accommodate 6 years in classroom. That it looks like that's what they are going to give on a final draft ಅಲ್ಲಿ ಏನು ಕೊಡ್ತಾರೆ. It looks like that, and ಅವ್ರು ಕೊಟ್ಟ ಮೇಲೆ no more changes. ಇದೆಲ್ಲ ಏನು ಗೊತ್ತಾ, ಈ ಸರ್ಕಾರಗಳು ಚೇಂಜ್ ಆದಾಗ ಪಾಲಿಸೀಸ್ ವಿತೌಟ್
ಅನಲೈಸಿಂಗ್ ದ 10th ಆ್ಯಂಡ್ 12th ಆ್ಯಂಡ್ ಫ್ಯೂಚರ್ ಮಾಡಿದೆ ನಾವು ಇಲ್ಲಿ ಬಾಟಮ್ ಲೈನಲ್ಲಿ ಏನು ಮಾಡಿರ್ತೀವಿ. ಆ್ಯಂಡ್ ದೆರ್ ಇಸ್ ನೋ ರೆಗ್ಯುಲೇಟರಿ ಸಿಸ್ಟಮ್ ಫಾರ್ ಮಾಂಟಿಸರಿ ಆರ್ LKG UKG ಇಲ್ಲದೆ ಇರೋದ್ರಿಂದ ಅದನ್ನು ರೆಗ್ಯುಲೇಟರಿಗೆ ತಂದಾಗ ಮಾತ್ರ ಬರ್ತವೆ. ಯಾಕೆಂದರೆ ಮಕ್ಕಳು ಪಾಸ್ ಆಗ್ತಾ ಬಂದುಬಿಡ್ತಾವೆ, ಪಾಪ ಸಿಕ್ಕಾಕೊಂಡ್ಬಿಡ್ತಾರೆ. ಅದಕ್ಕೆ ಹೇಳಿದೆ. ಆಮೇಲೆ ಈ ಫೀಸು ಇವೆಲ್ಲ ಬರ್ತವೆ. ಇದಕ್ಕೆಲ್ಲ ನಾವು ಯಾಕೆ ಮಾಡಬೇಕು? ಸಿಸ್ಟಮ್ ಮಾಡಿ ಬಿಟ್ಬಿಟ್ರೆ ಅದೆಲ್ಲ ಫಾಲೋ ಮಾಡ್ತಾರೆ. ಸರ್ 5-8 ಲಾಸ್ಟ್ ಇಯರ್ ನಮ್ಮಲ್ಲಿ ಫೇಲ್ ಮಾಡೋ ಸಿಸ್ಟಮ್ನ ವಾಪಸ್ ಯೂಸ್ ಮಾಡಿದ್ವಿ. ಈಗ ಸೆಂಟ್ರಲ್ ಇಲ್ಲ ಅದು ಕೋರ್ಟಲ್ಲಿ ಇದೆ. ಅದು ಕೋರ್ಟಲ್ಲಿ ಇರೋದ್ರಿಂದ ಕೋರ್ಟಲ್ಲಿ ಏನಿಲ್ಲ. ಈಗ ಆ್ಯಸ್ ಇಟ್ ಈಸ್ ಬೋರ್ಡ್ ಎಕ್ಸಾಮ್ ಮಾಡೋಂಗಿಲ್ಲ, ಅದೆಲ್ಲ ಮಾಡಬಾರ್ದು. ಇಲ್ಲ ಆಗಿಲ್ಲ. ಬೋರ್ಡ್ ಮಾಡೋಂಗಿಲ್ಲ ಅಂತಲೇ ಹೇಳ್ಬಿಟ್ರಲ್ಲ. ಬಟ್ ಈ ಸೆಂಟ್ರಲ್ ಗವರ್ನಮೆಂಟ್ ಜಾರಿ ಮಾಡಿದ್ದಾರೆ. ಮುಂದಿನ ವರ್ಷ ಜಾರಿ 25-26 ಜಾರಿ ಮಾಡಿ. ನಂದು ಸ್ಟೇಟ್ ಎಜುಕೇಷನ್ ಪಾಲಿಸಿ. ಗವರ್ನಮೆಂಟ್ ಆಫ್ ಕರ್ನಾಟಕದವರು ಅಪೀಲ್ ಹೋಗ್ಬಿಟ್ರು ನಾವು ಎಕ್ಸಾಮ್ ಮಾಡಲ್ಲ. ನಾವು ಎಕ್ಸಾಮ್ ಮಾಡಬಾರ್ದು ಅಂತ ಅಲ್ಲ. ಎಕ್ಸಾಮ್ ಮಾಡಬೇಕು ಅಂದರೆ ಸ್ಟಕ್ ಡೌನ್ ಮಾಡಿದ್ರನ್ನ ಸುಪ್ರೀಂ ಕೋರ್ಟಲ್ಲಿ ಮಾಡಬೇಡಿ ಅಂತ ಹೇಳಿದರು. ಅದು ಹಾಗೆ ಇದೆ. ಯಾರೋ PIL ಎಲ್ಲ ಹೋಗಿ ಸೆಂಟ್ರಲ್ ಗವರ್ನಮೆಂಟ್ ರಿವರ್ಸ್ ಇಲ್ಲ, ಅವರು ವ್ಯಾಪ್ತಿಗಿರೋ ಶಾಲೆಗಳಿಗೆ ಜಾರಿ ಮಾಡ್ತಿದ್ದಾರೆ 5-8 ಅವ್ರ ವ್ಯಾಪ್ತಿ ನನ್ನ ವ್ಯಾಪ್ತಿ ಅಲ್ಲಲ್ಲಪ್ಪ. ಅದೇ ಹೇಳಿದ್ನಲ್ಲ, ದೇರ್ ವ್ಯಾಪ್ತಿನೇ ಬೇರೆ, ನನ್ನ ವ್ಯಾಪ್ತಿನೇ ಬೇರೆ ಇರೋದ್ರಿಂದ ನಮ್ದೇನಿದೆ ಅಷ್ಟು ಮಾತ್ರ ಮಾಡ್ತೀವಿ. ಅವ್ರು ನಮ್ಮ ಮೇಲೆ ಹೇರಿದಾಗ ಯಾವ ಥರ ಬರಬೇಕು SCP ವಿಲ್ ಗಿವ್ ಅಸ್ ಗೈಡೆನ್ಸ್. ಅದಕ್ಕೆ ನಾವು ಯಾಕೆ SCP ನಾವೇನಂದ್ವಿ ನಮ್ಮ ಮ್ಯಾನಿಫೆಸ್ಟೋ ಅಲ್ಲಿ ವಿಲ್ ಬ್ರಿಂಗ್ ಇನ್ ಅವರ್ ಓನ್ SCP, ವಿ ಆರ್ ಅಗೇನ್ಸ್ಟ್ NEP. ಸೊ ಅದಕ್ಕೆ ನಾವು SCPಗೆ ಒಂದು ಕಮಿಟಿ ಮಾಡಿದ್ದೀವಿ. ಅವ್ರು ಏನು ಗೈಡ್ಲೈನ್ಸ್ ಕೊಡ್ತಾರೆ ಅದು ಫಾಲೋ ಮಾಡ್ತೀವಿ. ಅದು ಮಾಡಲೇಬೇಕಾಗುತ್ತೆ. ನಾನು ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಅದ್ರ ಬಗ್ಗೆ ರಿಯಾಕ್ಷನ್ ಕೊಡೋಣ. ಸೊ ಎನಿಥಿಂಗ್ ವಾಟ್ ಐ ಹ್ಯಾವ್ ಟು ಡೂ SCP ವಿಲ್ ಗಿವ್ ಅಸ್. ಅದಕ್ಕೆ ಇದನ್ನು ಕೂಡ ನನಗೆ ಕೊಡಬೇಕು ಅಂತ ಆಸೆ ಇದ್ರೇನು ಅದನ್ನ ರೂಲ್ಸ್ ಪ್ರಕಾರ ತರೋಣ, ರಿಕ್ವೆಸ್ಟ್ ತರೋಣ. CM ಅವ್ರಿಗೂ ಮಾಡಬೇಕಂತ ಆಸೆ ಇತ್ತು ಪಾಪ. ಯಾಕೆಂದರೆ ಮಕ್ಕಳಿಗೆ ಆಸೆ ಇರುತ್ತೆ, ಬೇರೆಯವ್ರು ಹೋಗಿ ಅಲ್ಲೂ ಫೋರ್ಸ್ ಮಾಡಿರ್ತಾರೆ. ಸೊ ಮುಖ್ಯಮಂತ್ರಿಗಳಿಗೆ SCP ಅವ್ರದ್ದು ತೊಗೊಂಡು ಮಾಡೋಣ ಅಂದಾಗ ಆಯ್ತು ಅವ್ರಿಗೆ ಕೇಳ್ಕೊಂಡು ಮಾಡಿ ಅಂದರು. ಮೊನ್ನೆ ಅವರೇ 2 ಮೀಟಿಂಗ್ ಮಾಡಿದರು. ಆಫೀಸರ್ಸ್ ಜೊತೆಗೆ ನಮ್ಮ ಜೊತೆಗೆಲ್ಲ ಮಾತಾಡಿದರು. ನಮಗೆ ಫ್ರೀ ಹ್ಯಾಂಡ್ ಕೊಟ್ಟರು. SCP ಅವ್ರು ಏನು ಹೇಳ್ತಾರೆ ನೀವು ಹೇಳೋದು ಕರೆಕ್ಟ್ ಅಂತ. ನಾವು ಮಾಡೋದನ್ನ ಕೇಳ್ಕೊಂಡು ಮಾಡೋಣ ಅಂತ. ಇಲ್ಲಾಂದ್ರೆ ಏನಾಗುತ್ತೆ ಮತ್ತೆ ಗೊಂದಲ ಕಂಟಿನ್ಯೂ ಆಗುತ್ತೆ. ಅದರಿಂದ ಇಷ್ಟು ಸಬ್ಜೆಕ್ಟ್ಸ್ ಏನಾದರೂ ಇದ್ದರೆ 5.5 how did you arrive at 5 years? ನೋ ಇಟ್ ವಾಸ್ ವೆರಿ ಸಿಂಪಲ್. 5.5 ಸಿದ್ದರಾಮಯ್ಯ ಅವರು ಸರ್ಕಾರದವರು ಇದ್ದರು ಅವಾಗ, ಅವರೇ CM ಇದ್ದರು 5.5 ಇಂಟ್ರೊಡ್ಯೂಸ್ ಮಾಡಿದಾಗ. ಸೊ ವಿ ಡಿಸೈಡೆಡ್ ಇನ್ಸ್ಟೆಡ್ ಆಫ್ ಮೇಕಿಂಗ್ ಬರೀ 3 years 4 years ಒನ್ಸ್ ಫಾರ್ ಆಲ್ ಒಂದು ಲಾಟ್ನ ಮುಗಿಸ್ಕೊಂಡ್ಬಿಡೋಣ ಇಫ್ ದೇ ಹ್ಯಾವ್ ಕಂಪ್ಲೀಟೆಡ್ ದೇರ್ ಅಕಾಡೆಮಿಕ್ ಇಯರ್ ಅಂತ ಹೇಳಿ ವಿ ಕೇಮ್ ಇನ್ ಟು ದಿಸ್ ಥಿಂಗ್. ಆ್ಯಂಡ್ SCP ಆಲ್ಸೋ ಹ್ಯಾಸ್ ಗಿವನ್ ಫಾರ್ ಓನ್ಲಿ ದಿಸ್ ಇಯರ್ 5.5ವರೆಗೂ ನಿಮ್ಮ ವಿವೇಚನೆಗೆ. ಐ ಕುಡ್ ಹ್ಯಾವ್ ಡನ್ ಈವನ್ 5.9 ಆಲ್ಸೋ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅದು ಚರ್ಚೆ ಆಯಿತು. ಯಾಕೆ ಸರ್ 5.5 ಮಾಡಬೇಕು, 5.9 ಮಾಡಿ ಅಂದರು. ನಾನು ಹೇಳಿದೆ ಪರವಾಗಿಲ್ಲ, ಹಾಗಿದ್ರು ಮಾಡ್ತಾ ಇದ್ದೀವಿ, ಒನ್ಸ್ ಫಾರ್ ಆಲ್ ಇದು ಹೆಲ್ಪ್ ಮಾಡೋಣ. ನೆಕ್ಸ್ಟ್ ಇಯರಿಗಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದಿಲ್ಲ ಈ ವರ್ಷಕ್ಕೆ ಮಾತ್ರ, ಮುಂದಿನ ವರ್ಷದಿಂದ ದಯವಿಟ್ಟು ಐ ಆಮ್ ಟೆಲಿಂಗ್ ಯು ದಿಟ್ಸ್ ಓನ್ಲಿ ಫಾರ್ ದಿಸ್ ಇಯರ್. ನೆಕ್ಸ್ಟ್ ಟೈಮಿಂದ SCP ಏನು ತರ್ತಾರೆ ರೂಲ್ಸು, ದಟ್ ಈಸ್ ದ ಓನ್ಲಿ ರೂಲ್ಸ್ ಆ್ಯಂಡ್ ಸ್ಟ್ರಿಕ್ಟ್ಲಿ ವಿ ಹ್ಯಾವ್ ಟು ಫಾಲೋ ದಟ್. If at all anybody comes in, they have to look out for their this thing or repeat a class or something. ಸರ್ ಕೆಲವು ಖಾಸಗಿ ಶಾಲೆಗಳಿರ್ಬೋದು, ಸರ್ಕಾರಿ ಶಾಲೆಗಳೆಲ್ಲ ಸ್ಯಾಟ್ಸ್ ಅಲ್ಲಿ ಆ ಮಕ್ಕಳು ಎಂಟ್ರಿ ಆಗಿರಲ್ಲ. UKGಯಲ್ಲಿ ಸ್ಯಾಟ್ಸ್ ಎಂಟ್ರಿ ಆಗಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ 2ನೇ ಶಾರ್ಟೇಜ್ ಇದ್ರು ಆ ಮಗನ UKGಗೆ ಎಂಟ್ರಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆ ಮಗುನು ಸಹ 1ನೇ ಕ್ಲಾಸ್ ಕಳಿಸ್ಬೋದು. ಸ್ಯಾಟ್ಸ್ ಅಲ್ಲಿ ಎಂಟ್ರಿ ಇರಲ್ಲ. ಅವ್ರು LKG UKG ಓದ್ತಿದ್ದಾರೆ ಅನ್ನೋದು ಇಲ್ಲ, ಅರ್ಥ ಆಗಲಿಲ್ಲ ಕ್ವಶನ್. ಸರ್ ಈ ಖಾಸಗಿ ಶಾಲೆಗಳಲ್ಲಿ ಸ್ಯಾಟ್ಸ್ ಅನ್ನೋದು ಮಾಡಿರ್ತಾರೆ. ಎಕ್ಸಾಮಿನ್ ಮಾಡ್ತೀವಿ ಯಾವುದಾದ್ರು ಆ ಥರ ಇದ್ರೆ. 5 years 11 months ಆಗಿದೆ. UKGಗೆ ಎಂಟ್ರಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇಲ್ಲ, ಆ್ಯಕ್ಚುಲಿ ಆಗಬೇಕು. ಹಂಗೇನಾದ್ರು ಆಗಿಲ್ಲ. ಇಲ್ಲ ರೂಲ್ಸ್ ಪ್ರಕಾರ ಆಟೋಮೆಟಿಕ್ಕಾಗಿ ತೊಗೋಬೇಕು. ಅದೇನಾದ್ರು ಆಗಿಲ್ಲ ಅಂದರೆ ಚೆಕ್ ಮಾಡೋಕ್ಕೆ ಹೇಳ. Check ಮಾಡಿ. ಬಿಕಾಸ್ ಆಗಬೇಕಾದ್ರು. ಯಾಕೆಂದರೆ ನಮ್ಮ ಶಾರ್ಟೇಜ್ ಇತ್ತು, ನಾನೇ ಎಂಟ್ರಿ ಮಾಡಿದ್ದೀನಿ, ಆಗಿಲ್ಲ. ನೋ ಆಗಿಲ್ಲ ಅಂದರೆ ತಪ್ಪದು, ಮಾಡಬೇಕು ಅವರು. ಆ ಥರ ಮ್ಯಾನ್ಯುವಲ್ಗೆ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾರೆ. ಬಿಕಾಸ್ 6 yearsಗೆ 60 days ಲಿವರೇಜ್ ನಾವೇ ಕೊಡ್ತಾ ಇದ್ದೀವಿ. ಅದು ಬೈಲಾಲಲ್ಲಿ ಇದೆ, ನಾನೇನು ಮಾಡಬೇಕಾಗಿಲ್ಲ. ಫಸ್ಟಿಂದನೂ ಕೂಡ ಅದಿದೆ. SCPನೂ ಅದೇ ಕೊಡ್ತಾರೆ. ನೋ ಪ್ರಾಬ್ಲಮ್. ಈ ಥರ ಸ್ಯಾಟ್ಸ್ ಬರೀದು ಒಂದೇ ಅಲ್ಲ, ಈ ಥರ ತುಂಬ ಕಂಪ್ಲೇಂಟ್ಸ್ ಇದೆ. ಈಗ ಅದಕ್ಕೆ ಫೇಶಿಯಲ್ ಅಟೆಂಡೆನ್ಸು ಇದೆಲ್ಲ ಬಂದಾಗ ಸ್ಟ್ರೀಮ್ಲೈನ್ ಚೆನ್ನಾಗಿ ಆಗ್ಬಿಡುತ್ತೆ. ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು. ನಮ್ಮದು ಸ್ವಲ್ಪ ಟೆಕ್ನಾಲಜಿ ಬೇಸ್ಡಲ್ಲಿ ಮಾಡಿದಾಗ ನಾವು ಸ್ವಲ್ಪ ಫಾಸ್ಟರ್ ವರ್ಕ್ ಮಾಡೋದಕ್ಕೆ. ಬಟ್ ಈ ಥರ ಏನಾದ್ರು ಇದ್ದಾಗ ಇಶ್ಯೂ ಇದ್ದಾಗ ಪ್ಲೀಸ್ ನಮ್ಮ ಗಮನಕ್ಕೆ ತನ್ನಿ. ನಾನು ಅದು ಗ್ಯಾರಂಟಿನ ಮಾಡ್ತೀನಿ ಏನಾದ್ರು ಕೇಸಸ್ ಇದ್ದರೆ. ಬಟ್ ಆ್ಯಕ್ಚುಲಿ ಅದು ಸ್ಯಾಟ್ಸಿಗೆ ಎಂಟ್ರಿ ಆಗಲೇಬೇಕು. ಕರೆಕ್ಟ್ ಅಲ್ಲಮ್ಮ? ಹಾಂ, ಎಲ್ಲ ಆನ್ ಟ್ರ್ಯಾಕ್. ಅದೆಲ್ಲ ರಿವ್ಯೂ ಮಾಡಿದ್ದೀವಿ. ಅದೇನೇನು ಯಾವ ಟೈಮಿಗೆ ಹೋದ ಸತಿನೂ ಅಷ್ಟೇ ಆನ್ ಟೈಮಿಗೆ ಹೋಯಿತು. ಅದಕ್ಕಿಂತ ಮುಂಚೆನೂ ಆನ್ ಟೈಮಿಗೆ ಹೋಯಿತು. ಯೂನಿಫಾರ್ಮ್ ಆ್ಯಂಡ್ ಬುಕ್ಸ್ ಅದೇ ಥರ ಎಲ್ಲ ಹೋಯ್ತು. ಏನು? ಹಾಂ, ಅಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಫ್ರೀ.
ಅಲ್ಲ ಏನಾದರೂ ನೋ 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 ದಟ್ಸ್ ಐ ನೋ ಬೈ ಚಾನ್ಸ್ ಏನಾದ್ರು ಆಗಿದ್ರೆ ಅದು ಡಿಪೆಂಡ್ಸ್ ಆನ್ ದ ಕಾಸ್ಟ್ ಟ್ಯಾಕ್ಸೇಷನ್ ಮೇಲೇ ಹೊರತು ದಟ್ಸ್ ಜಸ್ಟಿಫೈಡ್ ಇರ್ತದೆ. ನಾವೇನು ಮಾಡಲ್ಲ, ಅದು ಆಟೋಮೆಟಿಕ್ಕಾಗಿ ಏನು ವರ್ಷ ವರ್ಷ ಏನಾಗ್ತದೆ, ಇನ್ನೂ ಚೀಪ್ ಆದರೆ ಚೀಪೇ ಸಿಗುತ್ತೆ, ಕಾಸ್ಟ್ಲಿ ಆದರೆ ಕಾಸ್ಟ್ಲಿ ಆಗುತ್ತೆ. ಅದು ಇಂಡೆಂಟ್ ತಗೊಳ್ಳುವಾಗ ಸರ್ 10% ಕಟ್ಟಿಸ್ಕೊಂಡಿರ್ತಾರೆ. ಆ ಇಂಡೆಂಟ್ ಅಲ್ಲಿ ಸ್ಪೆಸಿಫಿಕ್ ಇಲ್ಲ, ಇಲ್ಲ. ಪ್ರೈಸ್ ಮೆನ್ಷನ್ ಮಾಡಿರ್ತಾರೆ. ಇಲ್ಲ ಇಲ್ಲ ಬಟ್ ಈಗ ಅದು ರೈಸ್ ಆಗಿರುತ್ತೆ. ನೀವು ಇಲ್ಲ ಇಲ್ಲ ಈಗ ಆಗಕ್ಕೆ ಬರೋದೇ ಇಲ್ಲ. ಟೆಂಡರಲ್ಲಿ ಏನಾಗಿರುತ್ತೆ ಅದಾದ್ಮೇಲೆ ರೈಸ್ ಮಾಡೋದಕ್ಕೆ ಬರಲ್ಲ. ಇಟ್ಸ್ ಫಾಲ್ಸ್. ಒಂದ್ಸತಿ ಟೆಂಡರ್ ಆದಮೇಲೆ ಅದು ರೈಸು ಫಾಲ್ ಅಂತೇಳಿ ಬರೋದಿಲ್ಲ, ಬಿಕಾಸ್ ಇಟ್ಸ್ ಫಿಕ್ಸ್ಡ್. ಅವ್ರಿಗೆ ಸರ್ ಈಗ ಈ 5 ವರ್ಷ 5 ತಿಂಗಳು ಮಾಡಿದಿರ್ತೀನಿ, ಈ ವರ್ಷಕ್ಕೊಂದು ಅಪ್ಪ ಬಿಡಪ್ಪ ಸಾಕು. ಅಲ್ಲ ಸರ್, ಈಗ ನಿಮ್ಮ ಆದೇಶವನ್ನು ಫಾಲೋ ಮಾಡ್ಕೊಂಡು 6 ವರ್ಷ ದಾಟಿ ಅಡ್ಮಿಷನ್ ತಗೊಂಡಿದ್ದಾರಲ್ಲ, ಹಾ. ನೆಕ್ಸ್ಟ್ ವರ್ಷ ಈ ರೂಲ್ಸ್ ಇರಲ್ಲ. ಸೊ ಏಜ್ ಡಿಫ್ರೆನ್ಸ್ ಆಗುತ್ತಲ್ಲ ಸರ್ ಒಂದೇ ಕ್ಲಾಸಲ್ಲಿ. ಅದನ್ನೇ ಸ್ಟ್ರೀಮ್ ಲೈನ್ ಮಾಡೋದಕ್ಕೆ ಒದ್ದಾಡ್ತಾ ಇರೋದು. ಈಗ ಅವ್ರೇನೋ ನಮಗೂ ಪ್ರಮೋಷನ್ ಕೊಡಿ ಅಂತಾರೆ ಸರ್. ಐ ಹರ್ಡ್, ಗೊತ್ತಿಲ್ಲ ನನಗೆ, ಕೇರಳದಲ್ಲಿ 5 ವರ್ಷ ಅಂದರು. ಆ ಮಕ್ಕಳು ಬಂದು ಇಲ್ಲಿ ಬಂದರೆ ನೀವು ಬರಲೇಬೇಡ್ರಿ ಅನ್ನೋಕ್ಕಾಗುತ್ತೆ. ಹೇಗೆ ಸರ್? ಡೆಲ್ಲಿನಲ್ಲೂ ಮಾಡಿದ್ದಾರೆ ಸರ್. ದೀಸ್ ಆರ್ ಆಲ್ ಎಕ್ಸೆಪ್ಷನ್ ಕೇಸ್. ಅದು ಹೆಂಗೆ ಅಂತ ಹೇಳಿದರೆ ದೇರ್ ಇಸ್ ನೋ ವೇ ಔಟ್. ಅದಕ್ಕೆಲ್ಲ ಅಲ್ಲ, 6 ಇಯರ್ಸ್ ಅಂದರೆ 6 ಇಯರ್ಸ್ ತೊಗೊಳ್ಳಿ. ನೀವು ಅಯ್ಯೋ ಪಾಪ 1 ಗಂಟೆ ಅಂದರೆ ನಾನು ಏನು ಮಾಡಲಿ? 6 years ಅಲ್ಲ, ರೂಲ್ಸ್ನ ಒಂದು ಟೈಮ್ ಬೌಂಡ್ ಇರುತ್ತೆ. ಯು ಶುಡ್ ಅಂಡರ್ಸ್ಟ್ಯಾಂಡ್, ಯು ನೋ ದ ಫ್ಯಾಕ್ಟ್ಸ್. ಯಾಕೆ ಆ ಪ್ರಶ್ನೆನೇ ಬೇಡ. ಮತ್ತೆ ಹಿಂಗೆ ಮಾಡ್ತಾರೆ ಸರ್, ನಮಗೂ ಇದೊಂದು ವರ್ಷ ಕೊಡಿ ಅಂತ. ಈ ವರ್ಷ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ, ಮುಂದಿನ ವರ್ಷ ಇರಲ್ಲ, ಅಷ್ಟೇ ಕ್ಲೋಸ್. ಯಾಕೆಂದ್ರೆ ನಾನು ಮಾತಾಡಿದಷ್ಟು ಅದು ಎಳ್ಕೊಂಡು ಹೋಗ್ತಾನೆ ಇರುತ್ತೆ. What is your understanding on why these parents are putting their kids in schools early and why they are getting stuck at this 5.5? Since you have not come in their influence, you can go and talk to them. You would also have No, I told them not to do this mistake. I requested them, don't put this pressure on children's like this. ಒಂದು ವರ್ಷ ಏನು, ಇಟ್ಸ್ ಓಕೆ. ಬಟ್ ಎಲ್ಲರಿಗೂ ಆಸೆ ಇರುತ್ತೆ, ನಮ್ಮ ಮಕ್ಕಳು ಫುಲ್ ಸ್ಪೀಡಲ್ಲಿ ಜೆಟ್ಟಲ್ಲಿ ಹೋಗ್ಬೇಕಂತ. ಬಟ್ ಇಂಜಿನ್ ಜೆಟ್ ಇರಬೇಕಲ್ಲ. ನೀವು ಪ್ರೊಪೆಲ್ಲರ್ ಇದೊಳಗೆ ಕೂತ್ಕೊಂಡು ಜೆಟ್ ಇಂಜಿನ್ ಓಡಿಸ್ಬೇಕು ಅಂದ್ರೆ ಲೆಟಸ್, ನಾವೆಲ್ಲ ಮನುಷ್ಯರಲ್ವಾ, ಲೆಟಸ್ ಥಿಂಕ್ ಬ್ಯಾಕ್ ಆರ್ ಚೈಲ್ಡ್ಹುಡ್ ಆಲ್ಸೋ. ನೀವು ಹರಿ ಮಾಡೋಕ್ಕೆ ಹೋಗಿ ಯು ಕ್ಯಾನ್ ಮೇಕ್ ಮಿಸ್ಟೇಕ್ಸ್ ಹಿಯರ್. ಮಕ್ಕಳ ವಿಚಾರದಲ್ಲಿ ಮಿಷಿನ್ ಫೇಲ್ ಆಗ್ಬೋದು, ಮಕ್ಕಳು ಫೇಲ್ ಆಗಬಾರ್ದು. ದಟ್ ಈಸ್ ಅವರ್ ಇಂಟೆನ್ಷನ್, ಯುವರ್ ಇಂಟೆನ್ಷನ್, ದ ಹೋಲ್ ಸಿಸ್ಟಮ್ಸ್ ಇಂಟೆನ್ಷನ್. ಒಂದು ಡ್ರಾಫ್ಟ್ ಕೊಟ್ಟಿದ್ದಾರೆ. ಇದು ಜಾಸ್ತಿ ರೂಲ್ಸು ಏಜ್ದು ಎಲ್ಲ ನಮ್ಮಲ್ಲಿ ಬಿಟ್ಟರೆ ಅಲ್ಲ, ಅದೇ ನನಗೆ ಗೊತ್ತಿಲ್ಲ. ಅದನ್ನು ಸುಧಾಕರ್ ಅವರು ಫ್ರಂಟ್ ಲೈನಿಗೆ ಜಾಸ್ತಿ ಮಾಡ್ತಾರೆ. ಯಾಕೆಂದರೆ ನನಗೆ ಏಜ್ದು ಒಂದು SCPಗೆ ಕನೆಕ್ಟೆಡ್ ಬಿಟ್ಟರೆ ಆಗಿದೆ, ಟ್ರಾನ್ಸ್ಲೇಷನ್ ನಡೀತಾ ಇದೆ, ಇನ್ನೊಂದು 3 ತಿಂಗಳಲ್ಲಿ ಆಗಿದೆ. ಏನ್ ಅಂತ ಹೇಳಿ ನಮ್ಮ ಆಫೀಸರ್ಸ್ ಹೇಳ್ತಾ ಇದ್ದಾರೆ. ಡೋಂಟ್ ಟೇಕ್ ಮೀ, ಐ ಥಿಂಕ್ ಯು ವಿಲ್ ಹ್ಯಾವ್ ಟು ಆಸ್ಕ್ ಮಿಸ್ಟರ್ ಥೋರಟ್ ಆಲ್ಸೋ. ಬಟ್ ಬೇಗ ಬಂದಷ್ಟು ಇಲ್ಲ, ಅವರು ನಿಮಗೆ ಬೇಕು ಅಂದರೆ ಆ ಥರ ಬೇಕು ಅಂದರೆ ಕೇಳ್ತಾ ಇದ್ದಾರೆ ಮಾಧ್ಯಮದವರು. ಒಂದು ದಿವಸ ಬಂದು ಮೀಟ್ ಮಾಡಿ ಅಂತ ನಾನೇ ಹೇಳ್ಬೋದು. ಬಿಕಾಸ್ ನಿಮ್ಮ ಕ್ವಶನ್ಸ್ನ ನನಗೆ ಆನ್ಸರ್ ಮಾಡೋದು. I'll request him. There is nothing wrong. I'll send him a message right now. You can send a message right now after this. ಮಿನಿಸ್ಟ್ರಿಗೆ ಈ ಥರ ಅವರು ಒಂದು ಪ್ರೆಸ್ ಮೀಟ್ ಮಾಡಲಿ ಅಂತ ಕೇಳ್ತಾ ಇದ್ರು. ಸೊ ವೆನ್ ಎವರ್ ಅವೈಲಬಲ್, ಇಫ್ ಯು ಕ್ಯಾನ್ ಅಂಡರ್ ದಿಸ್ ಪ್ರೆಷರ್, ಇಫ್ ಯು ಕ್ಯಾನ್ ಹೋಲ್ಡ್ ಎ ಪ್ರೆಸ್ ಮೀಟ್, ಇಟ್ ವಿಲ್ ಬಿ ಕನ್ವೀನಿಯಂಟ್. ಬಿಕಾಸ್ ಮಿನಿಸ್ಟರ್ ಕಾಂಟ್ ಆನ್ಸರ್ ಯುವರ್ ಫಾರ್ ದ ಕ್ವಶನ್ಸ್ ಪೋಸ್ಟ್ ಟು ಹಿಮ್ ಅಂತ. ಐ ಥಿಂಕ್ ಇಟ್ಸ್ ಗುಡ್. ಎಜುಕೇಷನ್ ಇದಕ್ಕೆ ಮಾಡೋದು ಒಳ್ಳೇದು. ಈಗ ನಾವು ಕುತ್ಕೊಳ್ಳೋದು ಒಳ್ಳೇದು. ಅವಾಗ ಇಬ್ಬರು ಸುಧಾಕರ್ ಅವರು ನಾವು ಕುತ್ಕೊಂಡು ಅವರು ಕುತ್ಕೊಂಡು ಮಾಡಿದರೆ ಅಮ್ಮ ಇದು ಒಂದು ಒಳ್ಳೇದೇ ಅನಿಸುತ್ತೆ. ಬಿಕಾಸ್ ಈಗ ಅಕಾಡೆಮಿಕ್ ಇಯರ್ಗೆ ನೆಕ್ಸ್ಟಿಗೆ ಹೋಗೋದ್ರಿಂದ. ಬಟ್ ಈಗ ಸದ್ಯಕ್ಕೆ ಈ ಸೆಕೆಂಡ್ ಎಕ್ಸಾಮ್, ಥರ್ಡ್ ಎಕ್ಸಾಮ್ ತಗೊಳ್ಳಿ ನೀವೆಲ್ಲ. ಓಕೆ, ತುಂಬ ಧನ್ಯವಾದಗಳು. ಹಾಂ, ಏನಮ್ಮ ಈಗ ತಾನೇ ಹೇಳಿದ್ನಲ್ಲಮ್ಮ. ನೆಕ್ಸ್ಟ್ ವೀಕ್ UC ಡೇಟಾ ತಪ್ಪು ಕೊಟ್ಟು ಮಿಸ್ಲೀಡ್ ಮಾಡಿ. ಯಾವಾಗ? ಈ ಸರಿ ಅದಕ್ಕೆ ಯಾರು ಕೊಡಲೇಬೇಡಿ. ಎಕ್ಸಾಕ್ಟ್ಲಿ. ಆಕ್ಚುಲಿ ನಮ್ದು ಒರಿಜಿನಲ್ ಪರ್ಸೆಂಟೇಜ್ ಬಂದು 65.9. ಆದರೆ ನಮಗೆ ಕೊಟ್ಟು ನೀವು ಫ್ರೆಶರ್ಸ್ ಅಷ್ಟೇ 73 ಅಂತ. ಅವತ್ತು ಡೈರೆಕ್ಟರ್ ಫೋನ್ ಮಾಡಿದ್ರು ಇಲ್ಲ, ಮತ್ತೆ ಇವರಿಗೆ ಫೋನ್ ಮಾಡಿದ್ರು. ನೋ ಸರ್, ಆಕ್ಚುಲಿ ಎವ್ರಿ ಇಯರ್ ರಿಪೀಟರ್ಸ್ ಮತ್ತೆ ಫ್ರೆಶರ್ಸ್ ಎಲ್ಲ ಓವರ್ ಆಲ್ ರಿಸಲ್ಟ್ ಕೊಡಬೇಕಿತ್ತು. ಈ ಸರಿ ಫ್ರೆಶರ್ಸ್ ಮಾತ್ರ ಡಿಕ್ಲೈನ್ ಆಗಿದೆ ಅಂತ ಅನ್ಬಿಟ್ಟು ಆ ಪೇಜ್ ಲಾಸ್ಟ್ ಆಗಿತ್ತು, ಬರೀ 73% ಅಂತ. ನಾವು ಆಮೇಲೆಲ್ಲ ರೆಫರ್ ನೋ ಸರ್ 14 ಕಂಪೇರ್ಡ್ ಟು ಲಾಸ್ಟ್ ಇಯರ್ ಸರ್ 14% ಡಿಕ್ಲೈನ್ ಆಗಿರೋದು ಗೊತ್ತಾಗಲ್ಲ. 11 ಐ ಥಿಂಕ್ 11 ಪಾಯಿಂಟ್ ನನಗೆ ಬಂದಿದ್ದು 11 ಪರ್ಸೆಂಟೇಜ್ ಪಾಯಿಂಟ್ ಸರ್ 11. ಅದು ಪರ್ಸೆಂಟೇಜ್ ಇದನ್ನ ಮಾಡಿದಾಗ 14% ಆಗುತ್ತೆ.
ಹೌದಾ? 69.16 So, no, what? We'll ಹಂಗೆ ಬೇಕು ಅಂತ ಕರೆಕ್ಟ್ ನೋಡೋಣ. You should be careful. ಫ್ರೆಶರ್ಸ್ ರಿಪೀಟರ್ಸ್ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಎಲ್ಲರೂ ಕೂಡ ಲಾಸ್ಟ್ ಕಟ್ಟು ಈ ಸರಿ ಕೊಟ್ಟು ಫ್ರೆಶರ್ಸ್ ಅಷ್ಟೇ ನಮಗೆ ರಿಪೀಟ್ ಮಾಡೋದು. ಈ ವರ್ಷ ಏನ್ ಮಾಡಿದ್ದಾರೆ ಫ್ರೆಶರ್ಸ್ ಮಾತ್ರ ರಿಸಲ್ಟ್ ಕೊಟ್ಟಿದ್ದಾರೆ ಅದು 73% ಅಂತ ಆಗಿದೆ. ಅದನ್ನೇ ನೀವ್ ಹೇಳಿದ್ದು ನಾವೆಲ್ಲ ಇಲ್ಲಿ ಬರ್ಕೊಂಡದ್ದು ಆಮೇಲೆ ಹೋಗಿ ಲಾಸ್ಟ್ ಇಯರ್ ಡೇಟ್ ಹತ್ಕೊಂಡು ಕ್ಯಾಬಿನೆಟ್ ಎಲ್ಲ ಶಾಕ್ ಅದ್ರೊಳಗೆ ಇತ್ತ ಲಾಸ್ಟ್ ಇಯರ್ ಹಾಕಿ ಮಾತ್ರ ಬೋರ್ಡ್ ಮಿಸ್ಗೈಡ್ ಮಾಡಿರೋದು. ಮಿಸ್ಗೈಡ್ ಮಾಡಿ ಟೋಟಲ್ ಅಟೆಂಡೆನ್ಸ್ ಸರ್ ಟೋಟಲ್ ಎನ್ರೋಲ್ಮೆಂಟ್ ಇಲ್ಲ ಓಕೆ, ಇದು ಬಿಡ್ರಪ್ಪ. ಇದು ನಾನು ಒಂದೇ ವರ್ಷ 10-20 ಎಕ್ಸಾಮ್ ತಗೋತಾ ಇದ್ದೀನಿ. Okay. We'll do that. We'll have lunch if you all have time. Lunch idea? Okay, thank you. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.